ಎಲ್ಲರೂ ಎಲ್ಲಿಗೆ ಬರ್ತೀರಿ? ಏನು ಮಾಡ್ತೀರಿ? ಬಂದು ಯಾವುದಕ್ಕೆ ಬರ್ತೀರಿ? ಎಲ್ಲರೂ ಅಪ್ಪವ್ರ ಜೊತೆಗೆ ಪ್ರವಾಸ ಬರ್ತೀರ ಎಲ್ಲರೂ? ಈಗ ಸದ್ಯನೂ ಪ್ರವಾಸ ಮಾಡಿದಿರಿ. ಮೂಡಲಿಗೆ ಪ್ರವಾಸ ಮಾಡಿದಿರಿ. ಮೂಡಲಿಗೆ ಪ್ರವಾಸ ನಂದೇಶ್ವರದಿಂದ ಮೂಡಲಿಗಿಂದ ಹಾಗೆ ಸಂಚಾರ ಮಾಡ್ತಾ ಎಲ್ಲಿರಿ? ಆದ್ವಾನಿ ಪರ್ವತ, ಆದ್ವಾನಿ ಮಲ್ಲಿಕಾರ್ಜುನ ಯಾವುದು ಹನುಮಂತಿಯವರು ದೇವಸ್ಥಾನ ಪರ್ಯಂತವಾಗಿ ಪ್ರವಾಸ ಮಾಡಿದ್ದಾರೆ. ಇದು ಕೂಡ ಒಂದು ಪ್ರವಾಸ. ಈ ಕಡೆ ಇದು ದಕ್ಷಿಣ ಕರ್ನಾಟಕ, ಏನು ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ, ಉತ್ತರ ಭಾರತ. ಇನ್ನು ಮತ್ತೆ ಹೋಗಿಸದೆ ನಾವು ಕುಡ್ಕೊಂಡು ಉತ್ತರ ಭಾರತ ಕಡೆ ಸಾಗೋಣ. ಔಟು ಭಾರತ ಅನ್ನೋದು ಇಲ್ಲಿಂದ ಉತ್ತರ ದಿಕ್ಕಿ ಇಷ್ಟ ಮತ್ತೇನಿಲ್ಲ. ಆದ್ಮೇಲೆ ನೀವು ಕುಡ್ಕೊಂಡು ಈಗ ಪರವಾಗಿ ಬರ್ತಿರಲ್ಲ, ಬಾರಿ ಎಲ್ಲರೂ ಹೋಗೋಣ ಅಂತ. ಪರಮ ಪೂಜ್ಯರಿರ್ತಕ್ಕಂಥ ಶಿರೋತ್ತರಿಯ ಬ್ರಹ್ಮನಿಷ್ಠರ ಶ್ರೀಮಯ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ನಾವೆಲ್ಲ ಪ್ರವಾಸ ಮಾಡೋಣ. ಆದಮೇಲೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಮ್ರಾಣಿ ಸಿಂಧೂರುಗಳ ಮಧ್ಯೆ ಹಿರೇಹಳ್ಳದ ಬಿಲ್ವನದಲ್ಲಿ ಸದ್ಗುರು ವಾಸ ಮಾಡಿದ್ದಾರೆ ಆನಂದವಾಗಿ. ನಾವೆಲ್ಲ ಅಲ್ಲಿ ಹೋಗೋಣ ಅಂತ. ಈಗ ಅಲ್ಲಿ ನಾವೆಲ್ಲ ಹೋಗಿ ಬಂದಿರಲಿಲ್ಲ. ಆದರೆ ಗೋರೆಗಳು ಅಲ್ಲಿಲ್ಲರಿ. ಗೋರೆಗಳಿದ್ದ ಅಲ್ಲಿ ಹೋಗಿ ಎಲ್ಲಿದ್ದರಪ್ಪ ಅವರು? ಎಲ್ಲಿದ್ರಿ? ಮಹಾರಾಷ್ಟ್ರದ ಕೈಗಳಿಗೆ ಏನೋ ಒಬ್ಬರು ಕೊಟ್ಟಿದ್ರಲ್ಲ, ಏನದು? ಹಾಂ, ಯಾವ್ರದು? ಮಿರಜಲು ವರ್ಕ್ಶಾಪದಲ್ಲಿ ಭಕ್ತ 8-10 ವರ್ಷ ಪೂರ್ವ ಅಪ್ಪರ ದರ್ಶನ ಕೊಟ್ಟಿದ್ರು ಸ್ವಪ್ನದಲ್ಲಿ. ಅವರು ದಾರಿಯನ್ನು ಕಾಯ್ತಾ ಇಂಥ ಗುರುಗಳು ಎಂದಿಗೆ ಬಂದಾರೆ ಅಂತು. ಪರಮೇಶ್ವರ ನೀವಿದ್ರೆ ಅವತಾರ ಧಾರಣ ಮಾಡಿದ್ರೆ ಯಾವ ರೂಪದಲ್ಲಿ ಅವತಾರ ಧಾರಣ ಮಾಡಿದ್ರಿ ಅಂದ್ಕೊಂಡು ಹೇಳಿ ಭಕ್ತ ಪ್ರಾರ್ಥನೆ ಮಾಡಿದಾಗ ಪರಮೇಶ್ವರ ಅಪ್ಪ ರೂಪದಲ್ಲೇ ದರ್ಶನ ಮಾಡ್ತಕ್ಕಂಥವ್ರು ತೋರಿಸಿದ. ಅಪ್ಪ ರೂಪ ದರ್ಶನ ಆದಾಗ ಇಂಥ ಗುರುಗಳನ್ನ ಯಾವಾಗ ದರ್ಶನ ಆಗ್ಬೋದು? ನನ್ನ ಒಂದು ಸಲ ದರ್ಶನ ಅಂತ ಹಾಗೆ ಆಗ್ತಾರೆ. ಅವ್ರಿಗೋಸ್ಕರ ತ್ರಿಶೂಲ ಪರಮೇಶ್ವರ ಬಂದಾರ ತ್ರಿಶೂಲ ಕೊಡಬೇಕಲ್ಲ ಅವ್ರಿಗೆ. ತಿಳ್ಕೊಂಡು ಅದು ಪಂಚರಸ ಅಂತಲ್ಲ, ಏನು ಬಿಡಿಗಳು ಪಂಚಧಾತುಗಳು ಕೂಡಿ ಮಾಡ್ತಕ್ಕಂಥದ್ದು ಪಂಚಲೋಹಗಳು, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳಿ ಮತ್ತು ಕಂಚು 5 ಧಾತುಗಳು ಕೂಡಿಸಿ ಏನು ಮಾಡಿದ್ರಿ? ತಯಾರು ಮಾಡಿ ಆ ಪಂಚಲೋಹಗಳಿಂದ ಗುರುಗಳಿಗೋಸ್ಕರ ಕಾಯ್ತಾ ಕೂತ್ರೆ ಗುರುಗಳು ಎಂದು ಬರ್ತಾಯಿದ್ದಾರೆ, ಯಾವಾಗ ಬರ್ತಾಯಿದ್ದಾರೆ ದಾರಿ ಕಾಯ್ತಾ ಕೊನೆಗೆ ಅಪ್ಪವ್ರು ಬಂದೇ ಬಿಟ್ಟರು. ಕರ್ಕೊಂಡೋಗಿ ಅಪ್ಪವ್ರ ಪಾದ ಪೂಜೆ ಮಾಡಿ ಅಪ್ಪವರಿಗೆ ತ್ರಿಶೂಲವನ್ನು ಸದುರ ಅರ್ಪಿಸಿದ್ರು ಅಂತಕ್ಕಂಥ ವಿಷಯ ನಾವೆಲ್ಲ ಶ್ರವಣ ಮಾಡೀವಿ. ಇದೆಲ್ಲರೂ ಮಹಾರಾಷ್ಟ್ರದ ಎಲ್ರಿ? ಮಿರಜದಲ್ಲಿ. ಅಪ್ಪವ್ರು ಹೇಳಿದ್ರೀಗ ಎಲ್ರಿ? ಮಿರಜದಲ್ಲಿ. ಹಾಗೆ ಮಹಾತ್ಮರು ಒಂದೇ ಕಡೆ ಇರ್ತಾರನ್ರಿ. ಗಿಳಿಗಳು ಎಲ್ಲಿರ್ತಾರೆ ನೋಡು, ಗಿಳಿಗಳು ಎಲ್ಲಿರ್ತಾವೆ? ಆಕಾಶ ಹಾರ್ಬೋದು ಹೋಗ್ಬಿಡ್ತಾರೆ. ಎಲ್ಲಿ ಹಣ್ಣಿರ್ತಾವೆ ತಿಂತಾವ, ನೀರು ಎಲ್ಲಿರ್ತಾವೆ ಕುಡಿತಾವೆ, ಮತ್ತು ರೆಕ್ಕೆ ಮಾಡ್ಕೊಂಡು ಹಾಡ್ಕೊಂಡು ಹೋಗ್ಬಿಟ್ಟು ಮಹಾತ್ಮರು ಆಗರಿ ತಮ್ಮ ಆನಂದ ಇರ್ತಾರೆ. ಅಲ್ಲಿಂದ ಸಂಚಾರ ಮಾಡ್ತಾ ಸಾಗಿದ್ರು. ಅಲ್ಲಿಂದ ಸಂಚಾರ ಮಾಡ್ತಾ ಸಾಗಿದ್ರು. ಯಾವ ದಾರಿ ಹಿಡಿದ್ರಂದ್ರೆ ಅವ್ರೊಂದು ದಾರಿ ಸಿಕ್ತು. ರಾಮದಾಸ್ ಊರಳು ಹೋದ್ರಂತ್ರಿ. ಈಗ ಹೊರಟಿದ್ರು. ಹೋಗುವಾಗ ಇರ್ತಂದ್ರೆ ಅವ್ರಿಗೆ ಹಾಗೆ ಹೋದ್ರು ಗಾಳಿ ಎದುರಿಗೆ ಗಾಳಿತ್ತು ಹೋದರು. ಭಾಳಷ್ಟು ದೂರ ಹೋದ ನಂತರ ಗಾಳಿ ಉಲ್ಟಾ ಬೀಸಾಕೈತಂತ ರೀ. ಈಗ ಜಡಿ ಬಿಟ್ಟಿದ್ರು. ಆ ಜಡಿಗಳ ಕಣ್ಣು ಮೇಲೆ ಬರಾಕ್ತಿರ್ತಾಗ ಅವ್ರು ಹೆಂಗೆ ಮಾಡ್ಕೊಂಡು ಸರಿಸ್ಕೊಂಡು ಅದು ಸರಿಸೋದು ಮತ್ತು ಗಾಳಿ ಮುಟ್ಟೋದು ಮತ್ತು ಸರಿಸೋದು ಮತ್ತು ಗಾಳಿ ಹಾಕೋದು. ಅವ್ರು ಅನಿಸ್ತು ಇದು ಈ ಕಡೆ ಇವು ಬರ್ಲಿಕ್ಕೆ ಏನು ಕಾರಣ? ಈ ಕೇಶಗಳು ಕೂದಲು ಬರ್ಲಿಕ್ಕೆ ಏನು ಕಾರಣ? ಗಾಳಿ ಕಾರಣ. ಆ ಕಣ್ಣು ಮೇಲೆ ಬರಬಾರ್ದಾದ್ರೆ ನಾವು ಗಾಳಿ ವಿರುದ್ಧ ಹೋದ್ರೆ ಅದೇನು ಬರೋದಿಲ್ಲ. ಅವೇ ಕೂತಾವೆ. ಭಾಳಷ್ಟು ದೂರ ಹೋಗಿದ್ರು. ಮತ್ತು ಮರಳಿ ತಿರುಗಿ ಎತ್ತಾಗ ಈ ಕಡೆ ನಡೆದ್ರಿ. ಮತ್ತು ಅವ್ರಿಗೆ ಗಾಳಿ ಬಂದು ತಾನು ಸರಿಸಿ ಆಗಿಬಿಡ್ತು. ಆನಂದ ಸಂತೋಷ ಆಯ್ತು. ಅವ್ರು ತಮ್ಮ ಅದೇನು ಸರಿಸೋದು ಕೂಡ ಸುಮ್ಮನೆ ತಾನೇ ವಾಯುದೇವ ಸರಿಸತ್ತಿರ್ತಾರಲ್ಲ. ಯಾರು ಬಂದು ಕೇಳಪ್ಪ ಅವ್ರ ಮತ್ತು ಏನು ರೀ ಈ ಕಡೆ ಹೋಗಿದ್ರಿ ಮತ್ತು ಈ ಕಡೆ ಬರುತ್ತೆ? ಹೌದು, ಈ ಕಡೆ ಹೋಗಿದ್ದು ಈ ಕಡೆ ಬರುತ್ತೆ. ಯಾಕ್ರಪ್ಪ ಅವ್ರು ಏನು ಕಾರಣ ಇದೆ? ಹೋಗಿ ಅನಿಸ್ತು ಹೋಗಿದ್ದೀವಿ. ಈಗ ಮತ್ತೆ ಹೋಗಿ ಬಂದು ಈ ಕಡೆ ಹೋಗ್ತೀವಿ. ತೊಂದರೆ ಏನಿಲ್ಲ. ಹೀಗೆ ಅಪ್ಪ ಅವ್ರಿಗೆ ಹೋಗಿ ಅನಿಸಿದ್ರೆ ಹೋದರು. ಯಾವ ದಾರಿಗೆ ಹೋದ್ರು ಅಂದ್ರೆ ಒಂದು ಚಿಕ್ಕ ದಾರಿ ಅದು ಒಂದು ಅರ್ಜುನವಾಡಿ ಅಂತ ದೂರ ಅರ್ಜುನವಾಡಿ ಮಾರ್ಗವಾಗಿ ಸಾಗ್ತಾಯಿದ್ರು. ಸಾಗುವಾಗ
ಅವರ ಈ ಮೆರಜದಲ್ಲಿ ಅಷ್ಟರೊಳಗೆ ಇವರು ಸಂಚಾರ ಮಾಡ್ತಾ ಮುಂದೆ ಅಷ್ಟರೊಳಗೆ ಒಬ್ಬರು ಮಹಾತ್ಮರು ಅವ್ರ ಜೊತೆಗೆ ಬಂದು ಕೂಡ್ಕೊಂಡ್ರು. ಅವ್ರ ಹೆಸರು ಮೌನೇಶ್ವರ ಗುರುಗಳು. ಅವ್ರ ಹೆಸರೇನ್ರಿ ಮೌನೇಶ್ವರ ಗುರುಗಳು. ಅಂದರೆ ತಿಂತಣಿ ಮೌನೇಶ್ವರ ಗುರುಗಳಲ್ಲ, ಬಾಗಲಕೋಟೆ ಮೌನೇಶ್ವರ ಗುರುಗಳು. ಯಾರವರು? ಎಲ್ಲಿಯವರು? ಬಾಗಲಕೋಟೆ ಮೌನೇಶ್ವರ ಗುರುಗಳು. ಅವರು ಕೂಡ್ಕೊಂಡು ಸಂಚಾರ ಮಾಡಿದ್ರೆ ನೋಡಿ, ಮಹಾತ್ಮರು ಮಾತಾಡ್ಕೊಂಡು ಮತ್ತೇನು ಮಾತಾಡ್ತಾರೆ? ಮತ್ತೇನು ಮಾತಾಡಿದ್ರು? ಮಹಾತ್ಮರು ಅಧ್ಯಾತ್ಮ ಚಿಂತನೆ ಮಾಡ್ಕೊಂಡು ಸಾಗಿದ್ರು. ಅವರಿಗೆ ಮೌನೇಶ್ವರ ಗುರುಗಳಿಗೆ ಸ್ವಲ್ಪ ತೃಷೆ ಆಯಿತು. ತೃಷೆ ಅಂದ್ರೆ ಯಾವ ಭಾಷೆ ಅದು? ಸಂಸ್ಕೃತ ಭಾಷೆ. ಕ್ಷುಧ ಅಂದರೆ ಏನ್ರಿ? ಹಸಿವು. ತೃಷೆ ಅಂದ್ರೆ ನೀರಡಿಕೆ. ತೃಷೆ ಅಂದ್ರೆ ಏನ್ರಿ? ನೀರಡಿಕೆ. ಹಸಿವು ಮತ್ತು ಬಾಯಾರಿಕೆ, ನೀರಡಿಕೆ, ತೃಷೆ ಆಗಿದೆ. ಅವ್ರಿಗೆ ಗುರುಗಳೇ ನನಗೆ ತೃಷೆ ಆಗಿದೆ, ನೀರಡಿಕೆ ಆಗಿದೆ ಅಂತ ಹೇಳಿದರು. ಹೇಳಿದರು ಮೌನೇಶ್ವರ ಗುರುಗಳು ಹೇಳಿದರು. ಅಪ್ಪ ಅವ್ರು ನೋಡ್ತಾರೆ ಅಷ್ಟೊಳಗೆ, ಮತ್ತೇನು ಇಲ್ಲೇ ಬಾವಿ ಅದಲ್ಲ, ನೀರು ಚಲೋ ನೀರು ಕಾಣ್ತದೆ ತೋಡ್ರಿ ಕುಡಿರಿ ಅಂತ ಹೇಳ್ತಾರೆ ಅಪ್ಪರು. ಅಲ್ಲಿ ಹೋದ್ರಿ, ಅವರು ಕೆಳಗೆ ಇಳಿದುಕೊಂಡು ಹೋದರು. ಎಲ್ಲಿ ಹೋದ್ರಿ? ಬಾವಿಯೊಳಗೆ ಇಳಿದುಕೊಂಡು ಹೋದರು. ಬಾವಿಯೊಳಗೆ ಇಳಿದುಕೊಂಡು ಯಾವಾಗ ಹೋದ್ರಲ್ಲ, ನೀರಿಟ್ಟು ಚಲೋದು ಭಾರಿ ಇದ್ರಿ. ಅಮೃತ ಸಮಾನ ಅಂತ ಹೇಳ್ತಾರೆ. ಅಮೃತ ಸಮಾನ ಇರ್ತಕ್ಕಂಥ ನೀರು ಅಂತ ಹೇಳ್ತಾರೆ. ಹಾಗೆ ಅಮೃತ ಸಮಾನ ಇರ್ತಕ್ಕಂಥ ಜಲ ಭಾಳ ಒಳ್ಳೆಯದ್ರಿ ನೀರು. ಅದು ನೋಡಿ ಸಂತೋಷದಿಂದ ಅವ್ರು ಹೇಳಿದರು, ಗುರುಗಳೇ ಎಂಥ ಜಲ, ಪರಮ ಪವಿತ್ರ ಜಲ ಇವು, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ನೀರು ಪರಿಶುದ್ಧವಾಗಿರ್ತಕ್ಕಂಥದ್ದು, ಭಾಳ ಪರಿಶುದ್ಧವ್ರಿ ಪರ, ಭಾಳ ಚಲೋ ನೀರು ಅಂತ. ಈಗ ಅದು ನೀರು ಈ ಕೈಯೊಳಗೆ ಹಿಡ್ಕೊಂಡು ನೋಡ್ತಾ ಸಂತೋಷದಿಂದ ಈ ಮಾತನ್ನು ಹೇಳಿದ್ರು. ಇನ್ನೇನು ಕುಡಿಬೇಕು, ಭಾಳ ನೀರಡಿಕೆ ಇದು. ಅದೇ ಸಮಯದಲ್ಲಿ ಆ ತೋಟದ ಒಬ್ಬ ಮಾಲಕ, ಮಹಾಮೂರ್ಖ ಮಾಲಕ, ಯಜಮಾನ ಮಹಾಮೂರ್ಖ, ಮೇಲ್ಭಾಗ ಬಂದು ನಿಂತ ಅವ್ನು ಹೇಳಿದ, ಹೌದ್ರಿ ಅಮೃತ ಸಮಾನ ನೀರು ಅಂದರೆ ಹಾಗೆ ಬರ್ತಾವೆ, ನೀರು ಹಾಗೆ ಬಂದಿಲ್ಲ, ಜನ ಇಷ್ಟು ರೊಕ್ಕ ಹಾಕಿದಾಗ ಆಗ ಅಮೃತದ ಸಮಾನ ನೀರು ಬಂದವ್ರಿ. ರೊಕ್ಕ ಹಾಕಿದಾಗ ಬಂದ ನೀರು, ಹಾಗೆ ಬಂದವ ನೀರು. ಅಮೃತ ಸಮಾನ ನೀರು ಭಾರಿ ಚಲೋ ರುಚಿಯಾಗಿರ್ತಕ್ಕಂಥ ನೀರು ಅದಲ್ಲ, ಹಾಗೆ ಬರೋದಿಲ್ಲ ರೀ. ಏನು ಮಾಡಿಲಿ? ರೊಕ್ಕ ಹಣವನ್ನು ಹಾಕಿ ಹಣವನ್ನು ಸುರಿದು ಅದು ಮಂದಿಯಿಂದ ಕೆಲಸ ಮಾಡಿಸಿ ಆ ನೀರನ್ನು ತೆಗೆದುಕೊಂಡು ಬಂದೀವಿ. ಒಳಭಾಗ ನೀರು ಆಗ ಬಂತಾವ. ನಿಮ್ಮ ಕೈಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆ ಜಲಗಳ ನೀರು, ಆ ನೀರನ್ನು ಕೆಳಗೆ ಹಾಕಿಬಿಡ್ರಿ ಅಂತ. ಯಾಕ್ರಿ? ಅದೇ ಬಾವಿಯೊಳಗೆ ಹಾಕಿಬಿಡ್ರಿ. ಆ ನೀರು ಎಂಥ ನೀರು? ಸಿರಿತನದಿಂದ ಬಂದಿರ್ತಕ್ಕಂಥ ಹಣವನ್ನು ಹಾಕಿ ಪಡೆದಿರ್ತಕ್ಕಂಥ ನೀರು, ಅದು ಅಪವಿತ್ರ ಇರ್ತಕ್ಕಂಥ ನೀರು. ಅಂಥ ನೀರನ್ನು ಸನ್ಯಾಸಿಗಳು ಕುಡಿಬಾರ್ದು. ಅವ್ರು ಯಾರು ಕುಡಿಬೇಕು? ಅವರಿಗೆ ಇರಬಹುದು. ಆ ಹಣವನ್ನು ಹಾಕಿರ್ತಕ್ಕಂಥ ನೀರು ಅವರಿಗೆ ಇರಲಿ. ಚೆಲ್ಲಿಬೇಡ್ರಿ ಕೆಳಗೆ ತಿಳ್ರಪ್ಪ ಅವರು. ಹ್ಞೂ ರಪ್ಪ ಅವ್ರು ಅಂದ್ಕೊಂಡು ಭಾಳಷ್ಟು ತೃಷೆ ಇತ್ತು. ಆದರೂ ನೀರನ್ನು ಈಗ ಕೆಳಗೆ ಸಂತೋಷದಿಂದ ಕೆಳಗೆ ಹಾಕಿಬಿಟ್ರು ಗುರು ಹೇಳಿದಾಗ. ಆಮೇಲೆ ಅಷ್ಟೇ ಹೋಗಿಬಿಟ್ರು. ಯಾರು? ಆ ಯಜಮಾನ ಮನೆಗೆ ಹೋಗಿಬಿಟ್ಟು ತನ್ನ ಕಾರ್ಯ ಆಯಿತು, ಮುಗೀತು. ಥರ ಶ್ರೀಮದ್ ಭಗವದ್ಗೀತೆ 9ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಒಂದು ವಿಷಯ ಬರ್ತದೆ. ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರೀತಾಃ ಅಂತ. ಇಲ್ಲಿ ಮೋಘ ಕರ್ಮಾಣು ಹೇಳೋ ಇದು ಇನ್ನೊಂದಂದ್ರೆ, ಮೋಘನ ಕೆಲವು ಶಬ್ದಗಳು ಬಳಸುವಾಗ ಈ ನಮ್ಮಲ್ಲಿ ಒಬ್ಬರು ಬಸವರಾಜ ಕೀರ್ತನ ಬರ್ತಿದ್ರು. ಬಸವರಾಜ ರೋಣದ ಬಸವ ಬರ್ತಿದ್ರು. ಅವರು ಮೋಹ ಅನ್ನುವಾಗ ಮೋಘ ಶಬ್ದ ಬಳಸಿದರು. ಬೆಂಗಳೂರು ಕಡೆ ಕೂಡ ಜ್ಞಾನ ಅನ್ನುವಾಗ ಘ್ರಾನ ಅಂತ ಉಪಯೋಗಿಸ್ತಾರೆ. ಜ್ಞಾನ ಅನ್ನುವಾಗ ಘ್ರಾನ ಅಂತ ಉಪಯೋಗಿಸ್ತಾರೆ. ಘ್ರಾನ ಅಂತ ಇಲ್ಲಿ ಮೋಹ ಅಂತ ಹೇಳುವಾಗ ಒಂದು ದೃಷ್ಟಿಯಿಂದ ಮೋಹ ಅಂತ ಏನದು? ಮೋಘ ಅಮೋಘ ಅನ್ನುವಾಗ ಏನು? ವಿಶಾಲವಾಗಿರ್ತಕ್ಕಂಥದ್ದು.
ಮೋಹ ಅನ್ನುವಾಗ ಸಂಕುಚಿತ ಇರ್ತಕ್ಕಂಥದ್ದು, ಸಂಕುಚಿತ ಅಂತ ವಿಶಾಲತೆ ಇರ್ತಕ್ಕಂಥದ್ದಿಲ್ಲ. ಮತ್ತು ಮೋಹದಿಂದ ಕೂಡಿರ್ತಕ್ಕಂಥದ್ದು, ಮೋಹದಿಂದ ಯಾವಾಗ ಮೋಹದಿಂದ ಕೊಡ್ತಾರೆ ನೋಡ್ರಿ, ಆಗ ವಿಶಾಲತೆ ಕಡಿಮೆ ಆಗ್ತದೆ, ಕೊರತೆ ಆಗ್ತದೆ. ಮೋಘಶ ಮೋಘಾಶ ಮೋಘ ಕರ್ಮಾಣು, ಯಾವಾಗ ಮೋಘಾಶ ಆಶಾ ಅಂತಕ್ಕಂಥದ್ದಲ್ಲ, ಮೋಹದಿಂದ ಕೂಡಿದ ಆಶಾ ಅಂತಕ್ಕಂಥ ಪಿಶಾಚಿ ಬರ್ತದಲ್ಲ, ಅದೇ ಬರ್ತದೆ ಮೋಘಾಶ ಮೋಘ ಕರ್ಮಾಣು. ಮೋಹದಿಂದ ಮಾಡಿದ ಕರ್ಮಗಳು ಇರ್ತಾ ಇದ್ದಾವೆ, ಅವು ಮೋಹದಿಂದ ಕೊಡ್ತಕ್ಕಂಥ ಕರ್ಮಗಳು ಯಾವ ಕಾರಣ ಆಗ್ತವೆ? ಸಂಸಾರ ಕಾರಣ ಅದಾವೆ, ಜನನ ಮರಣ ಕಾರಣ ಆಗ್ತಾ ಇದ್ದಾವೆ, ಇಹಲೋಕಕ್ಕೂ ಪರಲೋಕಕ್ಕೂ ಸಂಚರಿಸ್ತಕ್ಕಂಥದ್ದಾಗಿಬಿಡ್ತದೆ. ಅದರಿಂದ ಮೋಘ ಕರ್ಮಾಣು ಮೋಘ ಜ್ಞಾನ ಚೇತಸ, ಅದು ಕೂಡ ಮೋಘ ಜ್ಞಾನ ಚೇತಸ, ಮೋಹದಿಂದ ಕೊಡಲ್ಪಟ್ಟಂಥ ಮೋಹ ಜ್ಞಾನ ವಿಚೇತಸ. ವಿಚೇತಸ ಅಂದ್ರೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ಆದ್ರೆ ಚೇತಸ ಅಂದ್ರೆ ಮನಸ್ಸು, ಚೇತಸ ಅಂದ್ರೆ ಮನಸ್ಸು, ವಿಚೇತಸ ಅಂದ್ರೆ ವಿಶಾಲವಾಗಿರ್ತಕ್ಕಂಥದ್ದು ಇರ್ತದೆ. ಮೋಹ ಜ್ಞಾನ ಅಂದರೆ ಮೋಹದಿಂದ ಕೂಡಿರ್ತಕ್ಕಂಥ ಜ್ಞಾನದ ಅಂದ್ರೆ ಕೂಡ ಎಂಥ ಜ್ಞಾನದ ಅಜ್ಞಾನದು. ಅದರಿಂದ ಅಂಥದ್ದು ಕೂಡಿರ್ತಕ್ಕಂಥವ್ರದ ಅಂಥದ್ದು ಇರಲಿಕ್ಕೆ ಏನು ಕಾರಣ ಅಂತಂದ್ರೆ ಹೇಳ್ತಾರೆ, ರಾಕ್ಷಸಿ ಮಾಸುರಿ ಶೈವ, ಅಲ್ಲಿ ರಾಕ್ಷಸಿ ಪ್ರವೃತ್ತಿ ಬರ್ತಕ್ಕಂಥದ್ದು. ಆಸುರಿ ಅಸುರ ಅಂತಕ್ಕಂಥದ್ದು ಕೂಡ ರಾಕ್ಷಸಿ. ಮಾಸುರಿ ಅಂದರೆ ಇರ್ತಕ್ಕಂಥ ರಾಕ್ಷಸಿ ಪ್ರವೃತ್ತಿ ಬರ್ತದೆ. ರಾಕ್ಷಸಿ ಪ್ರವೃತ್ತಿ ಬಂದಾಗ ರಾಕ್ಷಸಿ ಒಬ್ಬರು ಇರ್ತಾರೆ ತಗೋರಿ, ರಾಕ್ಷಸಿ ಒಬ್ಬರು ಬಂದ್ರಪ್ಪ, ಅಲ್ಲಿರ್ತಕ್ಕಂಥ ಗುಣ ಯಾರು ಇರ್ತಾವೆ? ಅವ್ರು ರಾಕ್ಷಸನ ಇರೋ ಮೂಲಕವಾಗಿ ಅಥವಾ ರಾಕ್ಷಸನ ಇರೋ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಗುಣಗಳೆಲ್ಲ ಯಾರು ಇರ್ತವೆ? ಅವರು ಇರ್ತಾವೆ. ಅದಕ್ಕೆ ಹೇಳ್ತಾರೆ ರಾಕ್ಷಸಿ ಮಾಸುರಿಂ ಚೈವಲೆ, ರಾಕ್ಷಸಿನ ಕೊಡಲ್ಪಟ್ಟಂಥ ಆಸುರಿ ಗುಣಗಳಿರ್ತಕ್ಕಂಥ ಚೈವ ಪ್ರಕೃತಿ, ಅಂಥ ಪ್ರಕೃತಿ ಇರ್ತದೆ. ಇದಕ್ಕೆ ಹೇಳ್ತವೆ ಸಾಲಾವಳಿ ನೋಡೋಕೆ ಹೋಗಿರ್ತಾರೆ, ಸಾಲಾವಳಿ ಲಗ್ನ ಮಾಡ್ಲಿಕ್ಕೆ ಹೋಗಿರ್ತಾರೆ, ಅಲ್ಲಿ ಹೇಳ್ತಿರ್ತಾರೆ ನೋಡ್ರಿ, ಹೇಳ್ತಾರೆ ದೇವಗಣ ಮತ್ತು ಅಸುರಗಣ ಅಂದ್ರೆ ರಾಕ್ಷಸಗಣ ಅಂತ ಹೇಳ್ತಾರೆ. ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಾ. ಇಲ್ಲಿ ರಾಕ್ಷಸಿ ಇರ್ತಕ್ಕಂಥ ಆ ಗುಣಗಳು ಕೊಡ್ತಕ್ಕಂಥ ಪ್ರಕೃತಿ, ಅದು ಪ್ರಕೃತಿ ಅಂತ ಹೇಳುವಾಗ ಮೂಲ ಪ್ರಕೃತಿ ಅಂತ ಕೂಡ ಹೇಳ್ತಿರ್ತಾರೆ. ಅಲ್ಲಿ ಇರ್ತಕ್ಕಂಥದ್ದು ಅದು ಏನು ಮಾಡ್ತಂದ್ರೆ ಅದು ಮೋಹಿನಿ, ಮೂಲ ಪ್ರಕೃತಿ ಅಂದರೆ ಈ ಜಗತ್ತೆಲ್ಲ ಪರಮಾತ್ಮನ ಆಸುರಿ ಗುಣ ಕೊಡಲ್ಪಟ್ಟಂಥ ಪ್ರಕೃತಿ. ಆ ಪ್ರಕೃತಿ ಏನು ಮಾಡ್ತಂದ್ರೆ ಎಲ್ಲ ಮಾಡಿ ಸತ್ಯ ಅಂತ ಅನಿಸ್ಬಿಡ್ತದೆ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಎನಿಸುವುದು, ಮಾನ್ಯನೆದು ನಿನ್ನನ್ನೇ ನೆಮ್ಮೆಯುವುದು, ಅನ್ಯಾನ್ಯ ತರಮಾಗಿರು ಅಂತ ಹೇಳ್ತಾರೆ ಪರಮಾರ್ಥ ಗೀತೆಯಲ್ಲಿ. ಶ್ರೀರಾಮಚಂದ್ರನ ಕುರಿತು ವೈಶಿಷ್ಟ್ಯಗಳು ಹೇಳ್ತಾರೆ, ಮಾನ್ಯನೆದು ನಿನ್ನನ್ನು ನೆಮ್ಮೆಯುವುದು. ಅದಕ್ಕೆ ಪ್ರಕೃತಿ ಮೋಹಿನಿಂ ಶ್ರಿತಾ, ಪ್ರಕೃತಿಯನ್ನು ನಂಬಿರ್ತಾರೆ, ಮೋಹವನ್ನು ಉಂಟು ಮಾಡ್ತಕ್ಕಂಥ ಮೋಹಿನಿಂ. ಆ ಮೋಹ ಯಾವಾಗ ಉಂಟಾಗ್ತದೆ ನೋಡ್ರಿ, ಮೋಹ ಅಂತಕ್ಕಂಥದ್ದು ಅದು ಮಹಾ ದುಃಖ ನೀಡತಕ್ಕಂಥದ್ದು. ಯಾವಾಗ ಅದರೊಳಗೆ ಕುಡಿತಾರೆ ಅಂಥವರು ಈ ಜಗತ್ತು ಸತ್ಯ ಅಂತಕ್ಕಂಥ, ದೇಹ ಸತ್ಯ ಅಂತಕ್ಕಂಥದ್ದು, ಸಂಪಡ್ತಕ್ಕಂಥ ಸಂಪತ್ತಾದಿಗಳೆಲ್ಲ ತಂದ ಅಂತಕ್ಕಂಥದ್ದು ಇದೆಲ್ಲ ಆಗ್ತಾ ದೇಹ ಭಾವನೆ ಬಂದುಬಿಡ್ತದೆ. ದೇಹ ಭಾವನೆ ಬಂತ ಅದರಂತೆ ಅವರು ವರ್ತಿಸ್ತಕ್ಕಂಥವ್ರ ಥರ ಮೋಹ ಇರ್ತದೆ, ಮೋಹದ ಮೂಲಕ ಎಲ್ಲ ನಡೀತದೆ. ಅದರಿಂದ ಅವರ ಮೋಹದಿಂದ ಕುಡಿತಕ್ಕಂಥ ಅವರ ನೀರನ್ನು ಏನು ಮಾಡ್ಬಿಟ್ಟು ನೀವು ತ್ಯಜಿಸಿಬಿಡ್ರಿ ಅಂತ ಹೇಳ್ತಾರೆ. ತ್ಯಜಿಸಿ ನೀರನ್ನು ಕೆಳಗೆ ಹಾಕಿಬಿಟ್ರು. ಆತ ಅಷ್ಟು ಮಾಡಿ ಒಂದು ಆಸುರಿ ಪ್ರಕೃತಿ ಉಳ್ಳಂಥವನಾಗಿ ಆತ ಹೋಗಿಬಿಟ್ಟ. ಆಮೇಲೆ ಗಂಗಾದೇವಿನ ಕುರಿತು ಗುರು ಹೇಳ್ತಾರೆ, ಹೇ ಗಂಗಾ ಮಾತಾ, ಹೇ ಗಂಗಾದೇವಿ, ನೀನು ಸರ್ವರ ಹಿತವನ್ನು ಬಯಸಿ ಈ ಬಾವಿಗೆ ಬಂದಿರುವೆಯೋ? ನೀವೇ ಬಂದಿರು, ನೀನು ಬಂದಿರ್ತಕ್ಕಂಥ ರೀತಿ ಅದು ಗಂಗಾದೇವಿ ಕೇಳ್ತಾರಪ್ಪ ಅವರು. ಸರ್ವರ ಹಿತವನ್ನು ಬಯಸಿ ನೀವು ಬಾವಿಗೆ ಬಂದು ಎಲ್ಲರಿಗೂ ಒಳ್ಳೆಯ ನೀನು ಬಾವಿಗೆ ಬಂದಿರುವೆಯೋ, ಅಥವಾ ಸತ್ಯವಂತರ ಗುಣಕ್ಕಾಗಿ ಸರ್ವ ಜೀವರಾಶಿಗಳನ್ನು ರಕ್ಷಿಸುವುದಕ್ಕಾಗಿ ಆಗಮಿಸಿರು ಏ ಬಂದೀನು? ಇಲ್ಲಿ ಸರ್ವ ಹಿತವನ್ನು ಬಯಸ್ಕೊಂಡು ಬಂದೀವೋ ಅಥವಾ ಸತ್ಯವಂತರ ಗುಣಕ್ಕಾಗಿ ಸರ್ವ ಜೀವರಾಶಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದಿದೆ, ಎರಡು ಕೂಡ ಬಂದೇ ಅರ್ಥ ಬಂದಿರುವೆಯೋ ಆಗಮಿಸಿರು. ಅಥವಾ ಶ್ರೀಮಂತರ ಹಣಕ್ಕಾಗಿ ಆಗಮಿಸಿರು. ನೀನು ಬಂದ ಕಾರ್ಯ ಯಾವುದು? ಶ್ರೀಮಂತರ ಹಣ ಸುರಿದಾಗ ಹಣದಗೋಸ್ಕರ ನೀನು ಬಂದೆವು, ಗುಣದಗೋಸ್ಕರ ನೀನು ಬಂದೆವು.
ಯಾವ ಗೋಸ್ಕರ ನೀವು ಬಂದಿತ್ತು ಹೇಳ್ತಾರೆ, ಕೇಳ್ತಾರೆ. ಗಂಗಾದೇವಿ ಹೇಳ್ತಾರೆ, ನಮ್ಮದೇನು ಪ್ರಮೇಯ ಇಲ್ಲ, ನಾನೊಂದು ವಿಷಯ ಹೇಳ್ತಾ ಇದ್ದೀವಿ. ಗಂಗಾದೇವಿ ಹೇಳ್ತಾರಂದ್ರೆ, ಶ್ರೀಮಂತರ ಹಣಕ್ಕಾಗಿ ಆಗಮಿಸಿದ್ದರೆ ಹೇಳ್ತಾರೆ. ಗಂಗಾದೇವಿ ಹೇಳ್ತಾರೆ, ಅಪ್ಪರು ಗಂಗಾದೇವಿ, ನೀನೊಂದು ಶ್ರೀಮಂತರ ಹಣದಗೋಸ್ಕರವಾಗಿ ನೀನು ಒಂದು ವೇಳೆ ಆಗಮಿಸಿದರೆ ಇರು. ಅವ್ರ ಹಣ ಹಾಕಿದ್ದಕ್ಕೆ ನೀವು ಬಂದದಕ್ಕೆ ಸರಿ, ಅದು ನೀವು ಬಂದ ಉದ್ದೇಶ ಅದ ಇರ್ತದಲ್ಲ. ಅಥವಾ ಸರ್ವ ಜೀವರ ಹಿತವನ್ನೇ ಬಯಸಿ ಬಂದಿದ್ದರೆ ನೀನು ಈಗಿಂದೀಗಲೇ ಹೋಗಿಬಿಡೋದು. ಎಲ್ಲ ಹಿತವನ್ನು ದೃಷ್ಟಿ ಇಟ್ಕೊಂಡು ನೀವು ಬಂದಿದ್ರೆ ಒಬ್ಬರು ಸನ್ಯಾಸಿಗಳಿಗೆ ನೀರು ಕುಡಿಲಿಕ್ಕೆ ಅನುಕೂಲ ಇಲ್ಲ ಅಂದ್ರೆ ಅಹಂಕಾರ ಪಟ್ಟರಂದ್ರೆ ಅವ್ರು ಯಜಮಾನರು ಅಂಥ ದುಷ್ಟರಲ್ಲಿ ನೀನು ಇರ್ತಕ್ಕಂಥದ್ದು ಯೋಗ್ಯ ಅಲ್ಲ. ಗುಣಕ್ಕಾಗಿ ನೀನು ಬಂದಿದ್ದರೆ ಏನು ಮಾಡು, ಇರು. ಹಣಕ್ಕಾಗಿ ಬಂದರೆ ತಕ್ಷಣ ನಿಲ್ಲದೆ ಒಂದು ಕ್ಷಣವೂ ನಿಲ್ಲದೆ ಹೋಗಿಬಿಡ್ತಿದ್ರು. ಆ ಯಜಮಾನ ಹೋಗ್ಯದ ಅಲ್ಲಿ ಮೌನೇಶ್ವರ ಗುರು ಸ್ಮರಣೆ ಮಾಡಿ ಮೇಲ್ಭಾಗ ಏರ್ತಾ ಬಂದರು. ಹೇಗೆ ಅವ್ರು ನೀರು ತುಂಬಿದ್ರಿ, ಭಾಳಷ್ಟು ನೀರು ಇರ್ತಾರೆ. ಮೇಲ್ಭಾಗ ಏರ್ತಾ ಬಂದರು. ಗಂಗಾದೇವಿ ಇಳಿತಾ ಇತ್ತು. ಇವ್ರ ಕಡೆ ಬಂದ್ರಿ, ಸಂಪೂರ್ಣವಾಗಿ ಇವ್ರ ಮೇಲೆ ಬಂದು ಸಂಪೂರ್ಣವಾಗಿ ಗಂಗಾದೇವಿ ಹೋಗ್ಬಿಟ್ಟು ಬಾಯಿ. ಈಗ ಹೇಳ್ರಿ, ಗಂಗಾದೇವಿ ಅಥವಾ ಯಾರೇ ದೇವರಲ್ಲಿ ಯಾರ ಪಕ್ಷಪಾತ ಇರ್ತಾರೆ ಹೇಳಿ? ಏನು ಸತ್ಯವಂತರ ಪಕ್ಷಪಾತ ಇರ್ತಾರೆ? ಅವ್ರ ಹಣ ನೋಡ್ತಾ ಇದ್ದವ್ರು ಎದಕ್ಕೆ ಬಂದಿರ್ತಾರೆ ಬರ್ಬೇಕಾದ್ರೆ ಅವ್ರ ದೃಷ್ಟಿಯಿಂದ ಏನಿರ್ತದ್ರಿ? ಒಳ್ಳೆಯ ಗುಣವಂತರದನ್ನ ಅವ್ರಿಗೆ ಬೆಲೆ ಕೊಡ್ತಾರೆ ಹೊರತಾಗಿ ಹಣವಂತರಿಗೆ. ಒಂದು ವೇಳೆ ಹಣವಂತರಿಗೆ ಕೊಟ್ಟಿದ್ರೆ ಈ ಜಗತ್ತಲ್ಲಿ ರಕ್ಷಣೆ ಆಗ್ತದೆ. ಹಣ ಇದ್ದವ್ರಿಗೆ ಎಷ್ಟು ನೀರು ಕುಡಿಬೇಕಲ್ಲ, ಹಣ ಇದ್ದವ್ರು ಅಷ್ಟೇ ಭೂಮಿ ಮೇಲೆ ಇರಬೇಕು. ಹಣ ಇದ್ದವ್ರು ಮತ್ತೆ ಇರಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಗಂಗಾದೇವಿ ಅಷ್ಟು ಗೋರಗಳ ವಾಕ್ಯ ಕೇಳಿದ ತಕ್ಷಣ ಏನು ಮಾಡಿದ್ರಿ, ಗಂಗಾದೇವಿ ಇಳಿತು ಹೋದ್ರು. ಅವರು ಮೇಲ್ವಾಗಿ ಮೌನೇಶ್ವರ ಮೌನವಾಗಿ ಏರ್ಕೊಂಡು ಮೇಲೆ ಬಂದರು. ಗಂಗಾದೇವಿ ಮೌನವಾಗಿ ಪೂರ್ತಿ ಕೊಲ್ಲಾಗ್ಬಿಟ್ಟು ಸಂಪೂರ್ಣ ಮೇಲ್ಭಾಗ ಬಂದು ಸಂಪೂರ್ಣವಾಗಿ ಹೋಗಿಬಿಟ್ರು, ಕೊಲ್ಲಾಯಿತು. ಎರಡು ಅಪ್ಪರು ಹೇಳಿದರು, ನಡೀರಿ ನೋಡೋಣ, ನಿಮಗೆ ತೃಷೆ ಆಗಿದಲ್ಲ, ಮುಂದೆ ನಡೀರಿ. ಮತ್ತು ಬೇರೆ ಗುಣವಂತರ ಎಲ್ಲಿರ್ತಲ್ಲ ಅಲ್ಲಿ ತೆರಳಿ ಮತ್ತು ನೀವು ಜಲಪಾನ ಮಾಡಿರಿ. ಗುಣಗಳ ರಹಿತ ಥರ ಗುಣದಿಂದ ಕೂಡಿರೋದಿಲ್ಲ ಅಂಥವ್ರು ಆಹಾರ ನೀರು ಅವೆಲ್ಲ ಇರ್ತಾವ್ರೆ, ಅವೆಲ್ಲ ಅಪಾಯಕಾರಿ, ಯೋಗ್ಯ ಅಲ್ಲ ಅಂತ. ಒಬ್ಬರು ಸನ್ಯಾಸಿ ಹೇಳಿದ್ರಂತ. ಸನ್ಯಾಸಿ ಹೇಳಿದಾಗ ಅವ್ರಿಗೆ ಚಾ ತಂದು ಕೊಟ್ಟರು, ಹಾಲು ತಂದು ಕೊಟ್ಟರು ಕುಡಿಲಿಕ್ಕೆ. ಅರಣ್ಯ ಮಾರ್ಗದ ಹೊರಟಿದ್ರು. ಬರೀ ಒಳಗೆ ಬಂದರು. ಹಾಲು ತೊಗೊಂಡಪ್ಪರು, ಆಕಳಲ್ರಿ ಕುಡೀರಿ ಕೊಟ್ಟರು. ಏನು ಬೇಡಪ್ಪ, ಏನು ಬೇಡ ಅಂತ ಹೇಳಿದ್ರು. ಇಲ್ಲಿ ಕುಡೀರಪ್ಪರ ಕುಡೀರಿ. ಒತ್ತಾರಿ ಕೊಟ್ಟರು, ಸಕ್ಕರೆ ಬೆರೆಸಿ ಮಾಡಿ ಕಾಯಿಸಿ ಕೊಟ್ಟರು, ಕುಡಿದ್ರು. ಅವ್ರು ಒಳಗೆ ಹೋದ್ರಿ, ಆ ನೀಟು ಬರ್ಲಿಕ್ಕೆ ಹೋದ್ರಿ. ಯಾರು? ಆ ಮನೆ ಯಜಮಾನ ಒಳಗೆ ಹೋದ್ರು. ಅವ್ರು ಅತ್ತಿತ್ತು ನೋಡಕತ್ತಾರೆ. ಅತ್ತಿತ್ತು ನೋಡಿದ್ರು, ಇಲ್ಲೊಂದು ಬಾಗಿಲದ, ಅಲ್ಲೊಂದು ಬಾಗಿಲದ, ಅಲ್ಲೊಂದು ಬಾಗಿಲದ, ಇಂಥ ಒಂದು ಬಾಗಿಲದ ನೋಡ್ಲಿಕ್ಕತ್ರ. ಒಬ್ಬರು ಅಷ್ಟೊಳಗೆ ನೋಡ್ಲಿಕ್ಕತ್ತರು. ಅವರು ಭಕ್ತ ಹೊರಗೆ ಬಂದ ನೋಡಿದ. ಅಪ್ಪ ಅವ್ರು ಮತ್ತು ಹೀಗೆ ನೋಡ್ತಾಯಿದ್ರಿ, ಏನು ನೋಡ್ತಾಯಿದ್ರಿ? ಏನಿಲ್ಲ, ಬಾಗಿಲ ನೋಡ್ತಾಯಿದ್ದೀರಿ ಅಂತ. ಎಲ್ಲೆಲ್ಲಿ ಅನುಕೂಲದಂತ. ಏನು ಅನುಕೂಲ ರೀ? ಅವ್ರಿಗೂ ನೀನು ಈ ಗೋವು ತಂದಿಲ್ಲ, ಇದು ಗೋಮಾತೆಯನ್ನು, ಇದು ಹಾಲನ್ನು ಕುಡಿಸಿದೀಗ. ನೀ ಖರೆ ಹೇಳು, ಈ ಗೋಮಾತೆ ಸ್ವತಃ ನೀನು ಹಣವನ್ನು ಖರ್ಚು ಮಾಡಿ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದನ್ನು ಅಥವಾ ಹೇಗೆ ತಂದೆ ಅಂತ ಹೇಳ್ಬಿಡ್ತೇವೆ. ಅದು ಯಾಕ್ರೆ ಅಪ್ಪವ್ರು? ನೀ ಹೇಳು. ಅಪ್ಪವ್ರು ನಾವೊಬ್ಬ ಕಳ್ಳರಿ ಅಪ್ಪವ್ರ, ಕಳ್ಳತನ ಮಾಡವ, ಯಾರ್ದೋ ಬಿಸ್ಕೊಂಡು ತೊಗೊಂಡು ಕಟ್ಟಿ ಅಂದ್ರಿ ಅಪ್ಪ. ಅವರಂದರು, ಮಾರಾಯ ಈ ಬಾಗಿಲ ನೋಡ್ತಾ ಇದ್ರಲ್ಲ, ಎದಕ್ಕಂತ ಕೇಳಿದಿಲ್ಲ, ಈ ಗೋಮಾತೆಯನ್ನು ಬಿಚ್ಕೊಂಡು ಯಾವ ಬಾಗಿಲೇ ಹೋದ್ರೆ ಸರಿ ನನ್ನ ಮನುಷ್ಯಾಗ ಬಂದು ಹೋಗಿ ನಿನ್ನ ಹಾಲು ಕುಡಿದ್ರು. ನಿನ್ನ ಮನೆಯೊಳಗಿನ ಕಳ್ಳತನದ ಗೋಮಾತೆ ಹಾಲನ್ನು ಕುಡಿದ್ರೆ ಸನ್ಯಾಸಿ ತಲೆ ಕೆಟ್ಟು ಮೊರ ಬಿಟ್ಟಿದ್ದಂದ್ರೆ ನೀ ಮುಂದೆ ಉದ್ಧಾರ ಯಾವಾಗ ಆಗುವ? ನೀವು ಉದ್ಧಾರ ನೀನು ಉದ್ಧಾರ ಒಂದು ವೇಳೆ ಆಗ್ಬೇಕಾದ್ರೆ ಏನು ಮಾಡು? ಆ ಕಡೆ ಯಾರು ಕಳ್ತಿದ್ರೆ ಗೋಮಾತೆಯನ್ನು ಅದು ತೆಗೆದುಕೊಂಡು ಅವ್ರಿಗೆ ಕಟ್ಟು. ಇವತ್ತಿನ ಎಂದೂ ಕೂಡ ನೀನು ಪಾಪ ಕಾರ್ಯ ಮಾಡೋದಿಲ್ಲ, ಪ್ರತಿಜ್ಞೆ ಮಾಡು, ಸರಿಯಾದ ದಾರಿಗಳು ನಡೆ. ಎಂಥ ಆಹಾರ ಸ್ವೀಕಾರ ಮಾಡ್ತಾ ಅಂತ ಬುದ್ಧಿ ಬರ್ತದೆ. ಸಾತ್ವಿಕ ಆಹಾರ, ಸತ್ವ ರಜೋ ತಮಗುಣ ಅಂತಲ್ಲ, ಸತ್ವಗುಣ ಇರಬೇಕು. ತಮೋಗುಣ ಅಂತಕ್ಕಂಥ ರಾಕ್ಷಸ ವೃತ್ತಿ ಅದು. ರಜೋಗುಣ ಇದು ತಮೋಗುಣ ಮತ್ತು ಸತ್ವಗುಣ ಮಿಶ್ರಣ ಆಗಿರ್ತಕ್ಕಂಥದ್ದು ರಜೋಗುಣ. ಅದಕ್ಕಾಗಿ ಹೀಗೆ ಮಾಡ್ತಿದ್ದಾಗ ಆತ ಹ್ಞೂ ರೀ ಅಪ್ಪ ತಗೊಂಡು ಹೇಳಿ
ಗೋಮಾತೆ ತೆಗೆದುಕೊಂಡು ಯಾರು ತಂದ್ರೆ ಅವ್ರಿಗೆ ಹೋಗಿಬಿಟ್ಟು ನಾನು ತಪ್ಪಾದ್ರೆ ಕ್ಷಮಾ ಮಾಡಿರಿ ಅಂತಕೊಂಡು ಹೇಳಿ ನಮಸ್ಕಾರ ಮಾಡಿ ಬಿಟ್ಟು ಬಂದಂತಾರೆ, ಹೋಗಿಬಿಟ್ಟು ಬಂದ. ಅದಕ್ಕೆ ಎಲ್ಲ ಶಿಕ್ಷಕ ಆಹಾರ ಯಾವ್ದು ಬೇಕಾದ ಆಹಾರ ಅಂತಕೊಂಡು ಹೇಳಿ ಸನ್ಯಾಸಿಗಳದವ್ರು ಸಂಸಾರ ಏನು ಮಾಡ್ತಾರೆ ಮಾಡಿರಿ. ಸನ್ಯಾಸಿಗಳದು ಏನು ಅದು ಈಗ ಬಂದದ ಚಲೋ ಅದ ಈಗ ಚಲೋ ಇವ್ರು ಹುಡುಕ್ಯಾದ ಸ್ವೀಕಾರ ಮಾಡ್ಲಿಕ್ಕೆ ಹತ್ರ ತರಿ ಏನಾಗ್ತಾರೆ ಹೇಳ್ರಿ. ಮತ್ತು ತಂದಿರ್ತಕ್ಕಂಥ ಆಹಾರ ಎಂಥ ಆಹಾರ ಅದ ಅನ್ನೋದು ನಾವು ನೋಡಿ ಸ್ವೀಕಾರ ಮಾಡ್ಬೇಕು. ಆಹಾರ ಇವ್ರು ಪವಿತ್ರ ಇರ್ತಕ್ಕಂಥ ಆಹಾರದನೋ, ಕಳ್ತನ ಆಹಾರದೋ, ಸುಳ್ತನ ಆಹಾರದನೋ, ಇವ್ರ ಮನೆಯೊಳಗೆ ಏನೇನು ಎಲ್ಲರೂ ಒಂದೇ ಮನುಷ್ಯ ತಂದಿರ್ತಕ್ಕಂಥದ್ದು, ಇನ್ನು ಶಿಟ್ಟಾಗಿ ಜಗಳ ನಾವು ಒಯ್ಯವ್ರ ಮಠಕ್ಕೆ ತಂದಿದ್ದನು ಎಂಥ ಆಹಾರದು ಇದ್ರ ಸ್ವೀಕಾರ ಮಾಡಿದ್ರೆ ಏನಾಗ್ಬೋದು. ಒಂದು ಸಲ ಅಲ್ಲಿ ಮುಂದಿನ ಮಠ ಇದ್ದಾಗ ಈ ಗಡ್ಡೆ ಒಳಗಿಂದ ಒಬ್ಬರು ಆಹಾರ ತೊಗೊಂಡು ಪ್ರಸಾದ ತೊಗೊಂಡರು ಮಠಕ್ಕೆ. ಅದು ಈ ರೊಟ್ಟಿ ತಂದಿರು. ರೊಟ್ಟಿ ತಂದು ಹೇಗಿತ್ತಂದ್ರೆ ಈಗ ಸುರುಳಿ ಸುರುಳಿ ಆಗ್ಬೇಕು ಅಗದಿ ಮೆತ್ತಿತ್ತು, ಬಿಸಿ ಬಿಸಿ ಐತ್ರಿ ತೊಗೊಂಬಂದಿರು. ಅದೊಂದು ಪ್ರಸಾದ ತೊಗೊಂಡ್ರೆ ಅದ್ರೊಳಗೆ ತುಪ್ಪ ಹಾಕಿದ ಕಾಯಿಪಲ್ಯ ಮಾಡಿದ್ರಲ್ಲ, ತುಪ್ಪ ಹಾಕಿ ಮಸಾಲೆ ಹಾಕಿ ಕಾಯಿಪಲ್ಯ ಮಾಡಿದ್ರು, ಹೀರೆಕಾಯಿ ಬದನೆಕಾಯಿ ಇಂಥವೆಲ್ಲ ಮಾಡಿದ್ದೀನಿ. ಏನೇನು ಎಲ್ಲ ವಿಶೇಷ ಮಾಡಿದ್ರು, ಭಾರಿ ಚಲೋ ಮಾಡಿದ್ರು. ಅದನ್ನ ನಾವು ಪ್ರಭು ಹೇಳಿದ್ವಿ, ತಮ್ಮ ಇದು ಆಹಾರ ಸ್ವಲ್ಪ ಬೆರ್ಸಾಗಿ ಕಾಣ್ತದೆ. ಅವ್ರು ತುಪ್ಪ ಹಾಕ್ಯಾರ್ರಿ, ತುಪ್ಪ ಹಾಕಿ ತಯಾರು ಮಾಡ್ಯಾರಿ, ಮಸಾಲೆ ಭಾಳ ಹಾಕ್ಯಾರಿ, ಹೋಳಿಗೆ ಮಾಡಿದ್ವಿ ಎಷ್ಟು ಮಾಡಿರಿ ಸುರುಳಿ ಆಗ್ತಾವೆ ಅಷ್ಟೆಲ್ಲ ಅದ. ನಮಗೆ ಸರಿಯಿಲ್ಲ, ಇದು ಆಹಾರ ಸರಿಯಲ್ಲ. ಇದು ತೆಗೆದುಕೊಂಡು ಹೋಗಿ ನಾಯಿ ಹಾಕಿಬಿಡು ಅಂತೇಳಿ ಹೇಳಿದ್ರು. ಹೊರಗೆ ತೆಗೆದುಕೊಂಡು ಹೋಗಿ ಬಸ್ರಿಗಳತ್ತಲ್ಲಿ ಹೋಗಿ ನಾಯಿ ಪಾಪ ನಮ್ಮ ದುನಿಯಾ ತಗೊಂಡು ನಾಯಿ ಬರ್ತಿತ್ತು. ಅದು ಬಂದು ತಿಂದುಬಿಡ್ತೀರಿ. ಹಾಗೆ ಗಡಿಬಿಡಿ ಮಾಡಿ ಆಹಾರ ಸ್ವೀಕಾರ ಮಾಡಿ ಸಂತೋಷ ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡ್ತಾ ನೋಡ್ಕೊಳಗೆ ಅದ್ರ ಹೊಟ್ಟೆಯೊಳಗೆ ಮೊದಲೇ ಪಾಪ ಎಲ್ಲೆಲ್ಲೂ ಪ್ರಸಾದ ಮಾಡಿಬಿಟ್ಲ. ತಕ್ಷಣ ವಾಂತಿ ಆತರಿ. ಇವರು ಸ್ವೀಕಾರ ಮಾಡಿರ್ತಕ್ಕಂಥ ನಾಯಿ ಸ್ವೀಕಾರ ಮಾಡಿದ್ಲ, ಒಳಗಿನ ಪ್ರಸಾದ ಸಹಿತ ಹೊರಗೆ ಬಂದುಬಿಡ್ತಾರೆ. ನಾಯಿ ಸಹಿತ ಆಗಲಿಲ್ಲ. ಒಂದು ನಾಯಿಗೆ ಸಹಿತ ಪ್ರಸಾದ ದಕ್ಕಲಿಲ್ಲ ಅಂದ್ರೆ ಪ್ರಸಾದ ಎಷ್ಟು ಪವಿತ್ರವಾಗಿ ಹೇಳ್ರಿ ನೋಡೋಣ. ಹೇಗಿರ್ಬೇಕ್ರಿ? ಅಲ್ಲಿ ತುಪ್ಪ ಹಾಕೋದು, ಮಸಾಲೆ ವಸ್ತುಗಳು ಹಾಕೋದು, ಹಾಗೆ ಮಾಡೋದು, ಹೀಗೆ ಮಾಡೋದು, ಸಿಹಿ ಮಾಡೋದು, ಹುಳಿ ಖಾರ ಉಪ್ಪ ಮಾಡೋದು, ಇವೆಲ್ಲ ಇರ್ತಾರಲ್ಲ, ಇವೆಲ್ಲ ವ್ಯವಹಾರ ಬೇರೆ. ಅದು ಇದೆಲ್ಲ ಬೇರೆ. ಅದು ಹೇಳ್ತದ್ರಿ. ಒಳಗಿರ್ತಂಥ ಭಕ್ತಿ ಸಂಪನ್ನತೆ ಕೂಡಿ ಪರಮ ಪವಿತ್ರವಾದ ಭಕ್ತಿಯಿಂದ ಮಾಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮ ತಂದಿರ್ತಕ್ಕಂಥ ಹಳಸಿದ ಅಂಬಲಿ ಪರಮಾತ್ಮ ಕುಡಿದ್ಬಿಟ್ರಿ. ಹಳಸಿ ಅಂಬಲಿ ಸಿದ್ದರಾಮೇಶ್ವರ ಹೇಮರೆಡ್ಡಿ ಮಲ್ಲಮ್ಮ ನಿನ್ನಿನ ಹಳಸಿದ ಅಂಬಲಿ ಕುಡಿದ್ರೆ ಸಿದ್ದರಾಮೇಶ್ವರ ಸೊಲ್ಲಾಪುರ ಸಿದ್ದರಾಮೇಶ್ವರ ಶರಣದಲ್ಲ ಎಳೆಯ ಬಾಲಕ 15 ದಿನ ಶ್ರೀಶೈಲಕ್ಕೆ ನಡ್ಕೊಂಡು ಹೋಗಿ 15 ದಿನಗಳ ಪರ್ಯಂತ ನಡೀತಾ ಹೋಗಿ ಆ ಹಿಂದೆ ಕಟ್ಟಿರ್ತಕ್ಕಂಥ ಉಳಿಬಾ ಅನ್ನೋದು ಯಾವುದು ಅಂಬಲಿ ಪ್ರಸಾದವನ್ನು ತೆಗೆದುಕೊಂಡು ಹೋದ್ರಿ. 15 ದಿವಸ ಹಿಂದಿನ ಪ್ರಸಾದವನ್ನು ಪರಮೇಶ್ವರ ಪ್ರಸಾದ ಮಾಡಿರಿ. ಅಂಬಲಿಯನ್ನು ಪರಮಾತ್ಮನಿಗೆ ಏನು ಬೇಕಾಗ್ತದೆ, ಗುರುಳಿಗೆ ಏನು ಬೇಕಾಗ್ತದೆ. ಆದಿಜೀವದರು ಶಂಕರ ಭಗವತ್ಪಾದರು ಒಣಗಿದ ನೆಲ್ಲಿಕಾಯಿ ಸ್ವೀಕಾರ ಮಾಡಿದರು. ನಮ್ಮಪ್ಪ ಅವರು ಸಾವಿತ್ರಮ್ಮ ಗಿರಿಮಲ್ಲಯ್ಯ ಸ್ವಾಮಿಗಳು ಉರುಡಲ ಬಂಡಿ ಈ ಬಸಮ್ಮ ತಾಯಿ ಇದ್ರಲ್ಲ, ಅವ್ರ ತಂದೆ ತಾಯಿಯವರು ಅವ್ರು ಶ್ರೀವಂತ ತಮ್ಮ ಮನೆಗೆ ಕರ್ಕೊಂಡು ಹೋಗ್ಯಾರ. ಅವ್ರು ಎಷ್ಟು ಹೇಳಿ ಅಪ್ಪ ಬೇಡ ಅಂತ ಕೇಳಿಲ್ಲ. ಅವ್ರು ಮುಂದೆ ಹೋಗಿದ್ದು ಅಲ್ಲೇ ಒಂದು ಮನೆ ಮಹಾಲಕ್ಷ್ಮಿ ಗುಡಿ ಮಗಲ ಮನೆ ನಮ್ಮ ಸಮೀಪದಲ್ಲಿ ರೂಡಲ್ ಬಂಡಿಯವ್ರ ಮನೆ. ಅವ್ರು ಶ್ರೀವಂತ ಮುಂದೆ ಹೋದರು. ಅಪ್ಪವ್ರು ಬಂದಾರ್ಥ ಮುಂದೆ ಹೋದರು. ಅಪ್ಪವ್ರು ರೂಡಲ್ ಬಂಡಿಯವ್ರ ಮನೆಗೆ ಹೋಗ್ಬಿಟ್ರು. ಅವ್ರು ಗಡಿಬಿಡಿ ಮಾಡಿ ಪಾಪ ಸಮಾಧಾನ ಆಗಿ ನೋಡ್ತಾರೆ. ಅವರು ಅಪ್ಪವ್ರು ಏನು ಮಾಡಲಿ, ಏನು ಮಾಡಲಿ, ಸ್ವಾಮಿಗಳು ಬಂದು ಕಲ್ಲಳಿಗೆ ಭಿಕ್ಷೆ ಹೋಗಿ ಅಪ್ಪವ್ರು ಬರ್ತಾರೆ ಜೋಳಿಗೆ, ಅದು ಹಿಟ್ಟಿನ ಜೋಳಿಗೆ ತೊಗೊಂಡು ಮಾಡ್ತಾ ಕೂತಾರೆ. ಮನೆಯೊಳಗೆ ಏನಿಲ್ಲ ರೀ, ಮನೆಯೊಳಗೆ ಏನಿಲ್ಲ. ಅಪ್ಪವ್ರು ಬರ್ತಾರೆ, ಮಗಳೇ ನನಗೆ ಹಸಿವಾಗ್ಯದ, ಈಗ ಪ್ರಸಾದ ಕೊಡ್ಬೇಕು. ಅಲ್ಲಿ ಅಪ್ಪವ್ರ ಏನು ಮಾಡಲಿ, ಏನದ ಕೂಡ್ಲಿಕ್ಕೆ ಅನುಕೂಲ ರೀ. ಬಡವರ ಮನೆ ರೀ, ಬಡವರ ಮನೆಗೆ ಏನಂತಾರೆ, ಅಲ್ಲಿ ಏನದ ಶಿವನ ಮನೆ ಅಂತಾರೆ. ಏನಂತಾರೆ? ಬಡವರ ಮನೆ. ಅಲ್ಲಿ ಏನದ ಶಿವನ ಮನೆ. ಅದು ಬಡವರ ಮನೆ. ಯಾರ ಮನೆ ರೀ? ಶಿವನ ಮನೆ. ದುಷ್ಟ ಇರ್ತಕ್ಕಂಥ ಶ್ರೀವಂತ ಇದ್ರಂದ್ರೆ ಅವೇನು ದಾಡಿ ಒಂದು ದಿವಸ ಸೂರ್ಯ ಹಚ್ಚಿರ ಏನಂತೀರಿ ವರ್ಷದಾಗ ಸುಡ್ತದೆ. ಅದು ಉರಿ ಹಚ್ಚತಕ್ಕಂಥ ಮಾತಾಡ್ತಾರೆ ರೀ. ದೇವಿಯರ ಮನೆ ಇದ್ದಾಗ ಮಾತಾಡ್ತವೆ. ದೇವಿಯರ ಮನೆ ಇದ್ದಾಗ ಏನೆಲ್ಲ ಕೆಟ್ಟದ ಅಲ್ಲಿ ಬಂದೂಕ, ಮದ್ದ, ಗುಂಡ, ಶರಿ ಏನೆಲ್ಲಾದರೂ ತುಂಬಿರ್ತೈತೆ ಅಂದ್ರೆ ಅದು ಶಿವನ ಮನೆ ಆಗೈತೆ. ಅಂದರೆ ಬಡವರಲ್ಲಿ ಸತ್ತಿರ್ತದೆ. ಶ್ರೀಮಂತರು ಇರ್ತದೆ ರೀ,
ಖರೆ ಉತ್ತಮ ಸಂಸ್ಕಾರ ಇದ್ರೆ ಉತ್ತಮ ಸಂಸ್ಕಾರ ಎಲ್ಲರೂ ಬಡವರಿದ್ರಂತ ಉತ್ತಮ ಸಂಸ್ಕಾರ ಇಲ್ಲಂದ್ರೆ ಅವರು ಕೆಟ್ಟಿರ್ತಾರೆ, ಶ್ರೀಮಂತರದ್ದು ಉತ್ತಮ ಸಂಸ್ಕಾರ ಅವರು ಚಲೋ ಇರ್ತಾರೆ. ಇಲ್ಲಿ ಸಂಸ್ಕಾರ ಮುಖ್ಯ ಇರ್ತದೆ. ಆಗ ಅಲ್ಲಿ ಒಳಭಾಗದಲ್ಲಿ ಅಪ್ಪ ಅವ್ರು ಹೋದರು. ಕೂಡ್ಲಿಕ್ಕೆ ಏನು ಕೊಡ್ಲಪ್ಪ ಅವ್ರಿಗೆ, ಕೂಡ್ಲಿಕ್ಕೆ ಏನು ಕೊಡಲಿ ಅಂದ್ರೆ ಅಜ್ಜಿ ಒಂದು ಮನೆಯಾಗ ಒಂದು ಮಣಿ ಐತ್ರಿ, ಮಣಿ ಆ ಮಣಿಯವ್ರು ಕುತ್ಕೊಂಡು ರೊಟ್ಟಿ ಮಾಡ್ತಾರೆ ಅಜ್ಜಿ. ಅಲ್ಲ ಮಗಳು ಇಲ್ಲೇ ಐತಿ ಮಣಿ ಎಲ್ಲ ಕೊಡಕ್ಕೆ ಅಂತ ಅದನ್ನು ತೊಗೊಂಡು ಮಣಿ ಅಂದ್ರೆ ಹಂಗೆ ಪಳೀರಿ ಕೆಳಗೆ ಸರಿಯಾಗಿ ಮಾಡಿದಲ್ಲದು, ಅದನ್ನು ತೊಗೊಂಡು ಕೆಳಗೆ ಕೂತ್ಬಿಟ್ರು. ತೊಗೊಂಡು ಮಗಳು ಹಸಿವೆ ಅದು. ಅಪ್ಪ ಅವ್ರಿಗೆ ಏನು ಕೊಡ್ಲಪ್ಪ ಅವ್ರು, ಏನು ಗಾಬರಿ ಅಪ್ಪ ಅವ್ರು ಬಂತಾರೆ, ಏನು ಕೊಡ್ಲಿ ಮನೆ ಒಳಗೆ ಏನಿಲ್ಲ ರೀ, ಏನಿಲ್ಲ. ಭಿಕ್ಷುಕ ನಮ್ಮ ಮನೆಗೆ ಒಬ್ಬ ಭಿಕ್ಷುಕ ಹೋದ್ರಂತೆ ಅದು. ಅವ ಮರ ಯಾರೇ ಅವ್ರ ಮನ್ಯಾಗ ಭಿಕ್ಷಾ ಮಾಡ್ಕೊಂಡು ಕಲ್ಲೊಡಿ ಒಯ್ದು ಮಲ್ಲಿಕಾರ್ಜುನ ದೇವ್ರ ಪೂಜೆ ಮಾಡ್ಕೊಂಡು ತೊಗೊಂತಾರೆ. ಆ ಪ್ರಸಾದ ಹಿಟ್ಟು ತೊಗೊಂಡು ಅಪ್ಪ ಅವ್ರಿಗೆ ಬಂದು ನಮಸ್ಕಾರ ಮಾಡಿ ತಾಲಿ ಕೂತಾರೆ ಹಾಗೆ ಕೂತಾರೆ. ಅಪ್ಪ ಅವ್ರು ಇನ್ನೂ ಬರಲಿಲ್ಲ ಅದು ಕೂತಾರೆ ಕಣ್ಸ್ಕೊಂಡು ಮನೆ ಕಡೆ ಅವ್ರು ಚಿಂತೆ ಮಾಡ್ತಿಲ್ಲ ಅವರು ಸ್ವಾಮಿಗಳು, ಗಿರಿಮಾನ ಸ್ವಾಮಿಗಳು. ಇಲ್ಲಿ ಮನೆ ಅವ್ರು ಬಂದ ನಂತರ ರೊಟ್ಟಿ ಆಗ್ಬೇಕು, ಅವ್ರು ಬಂದೇ ಇಲ್ಲ, ರೊಟ್ಟಿನೂ ಇಲ್ಲ ಏನೂ ಇಲ್ಲ. ಇನ್ನೇನು ಮಾಡ್ಬೇಕು ವಿಚಾರ ಮಾಡಿ ಅಪ್ಪ ಅವ್ರು ಏನು ಮಾಡ್ಲಪ್ಪ ಅವ್ರು ಗಡಿ ಬಿಡಿ ಮಾಡ್ತಾರೆ. ಅಪ್ಪ ಹೇಳಿದ್ರು ಮಗಳೇ ಹುಡುಕು ಸಿಗ್ತದೆ, ಹುಡುಗಿ ಎಲ್ಲ ಕಡೆ ಹುಡುಗಿ ಏನು ಸಿಗೋದು. ಕೊನೆಗೆ ಅಪ್ಪ ಹೇಳಿದ್ರು ಈ ಕೆಳಗಿನ 3 ಗಡಿ ಬಿಡು, ಮೇಲ್ಭಾಗ 4ನೇ ಗಡಿ ಇದನ್ನು ಅದನ್ನು ತೆಗಿ. ಅದು ಮೇಲ್ 5ನೇ ಗಡಿಗೆ ಇದು ನೋಡು ಅಡಕಲ ಗಡಿ, ಅದು ಆಗಿನ ಟ್ರಂಕ್ಗಳು ಆಗಿನ ಟ್ರೆಜರಿ ಅವು ಮಣ್ಣಿನ ಆ ಮೂಲೆಗಳು ನೋಡು ಅದು ತೆಗಿ. ಅದ್ರೊಳಗೆ ಅಲ್ಲಿರದ ರೊಟ್ಟಿ ಅದರ ಒಳಭಾಗದಲ್ಲಿ ಅಲ್ಲಿ ಬೆಳ್ಳುಳ್ಳಿ ಖಾರ ಚಟ್ನಿ ಅದು ತೆಗಿ ಅಂತ ಹೇಳಿದ್ರು. ಒಂದೊಂದು ಇಳಿಸಿ ಅಜ್ಜಿ ಕೆಳಗೆ ಇಡೋದ್ರಿ 5ನೇ ತೆಗೆದ್ರು. ಒಳಭಾಗದಲ್ಲಿ ರೊಟ್ಟಿ ಇತ್ತು ರೀ. 6 ತಿಂಗಳು ಹಿಂದೆ ಇಟ್ಟಿದ್ರು ರೊಟ್ಟಿ, ಅದ್ರೊಳಗೆ ಅರ್ಧ ರೊಟ್ಟಿ ಇಟ್ಟಿದ್ರು ಪಾಪ ಅವ್ರು. ಹೇಳ್ರಿ 6 ತಿಂಗಳು ಹಿಂದೆ ಕೈ ಮೇಲೆ ರೊಟ್ಟಿ, ಕೈ ಮೇಲೆ ರೊಟ್ಟಿ ಇರ್ತಾರೆ ನೀವು ಹೆಣ್ಮಕ್ಳದ ನೀವು ಗೊತ್ತಿರ್ತದೆ ಹಾಂ ಮೆತ್ತಿರ್ತಾವಲ್ರಿ ಕೈ ಮೇಲೆ ರೊಟ್ಟಿ. ಅದ್ರ ಮೇಲೆ ಬಂಗಿ ಪುಡಿ ಹಾಕಿ ಮುರಿದ್ರೆ ಹೆಂಗಿರ್ತೈತೆ ಹೇಳಿ. ಮೇಲೆ ನೋಡ್ರಿ ಸ್ವಲ್ಪ ಮೇಲೆ ಜಂತಿ ನೋಡಿ, ಜಂತಿ ಇಲ್ಲ ಸುಮ್ಮನೆ ನೋಡ್ರಿ ಮೇಲೆ ಅಲ್ಲಿ ಹೋಗಿ ಮುಡ್ತಾವಲ್ಲ ರೀ. ಈ ಮುರಿದು ಏನಕ್ಕೆ ಗೊತ್ತದು ಎದಕ್ಕೆ ಹೇಳ್ರಿ? ರೊಟ್ಟಿ ಅಂತದು ರೊಟ್ಟಿ ಕಟುಕು ರೊಟ್ಟಿ ಕೈ ಮೇಲೆ ರೊಟ್ಟಿ ದಪ್ಪ ಇರ್ತಕ್ಕಂಥದ್ದು ಆಗಿನ ಶಕ್ತಿಯಿಂದ ಕೂಡಿದಂಥ ಆಹಾರ ಆಗಿದ್ದು. ಅದು ಮುರಿದ ಕಟ್ಟದ್ದು ಈ ಮತ್ತೆ ರೊಟ್ಟಿ ಮುರಿದಂಗಲ್ಲ, ಅದು ಆಗಿನ ವ್ಯವಹಾರ ಬೇರೆ. ಅದನ್ನು ಸಿಕ್ತು, ಅದನ್ನ ತೊಗೊಂಡು ಅಪ್ಪ ಅವ್ರ ಮುಂದಿಟ್ಟು ಅಪ್ಪ ಅವ್ರ ಅಂತ ಬಟ್ಟು ತೊಗೊಂಡು ಅಪ್ಪ ಅವ್ರ ಏನು ಮಾಡಿ ಅಂತ ಅದು ಕಟುಗದ್ರ ಪರಮಾತ್ಮ ಮಳೆ ಅದಂತ ಇಲ್ಲಿ ಕಟುಗದ ಏನು ಹೊರಟೆ ಹೋದ್ರು ಪರಮ ಪವಿತ್ರ ಅದು. ಅನ್ನ ಬ್ರಹ್ಮೇತಿ ವಿಜಾನ ಅನ್ನಕ್ಕೆ ಬ್ರಹ್ಮ ಅಂತಾರೆ, ಅನ್ನಕ್ಕೆ ದೇವ್ರ ಅಂತಾರೆ. ಅನ್ನ ಕೆಟ್ಟದ ಅನ್ನ ನಿಂದೇನು ಮಾಡಬಾರ್ದು ನೇಮದ ತಾಯಿಲೆ ಚಲೋ ನೋಡು. ಅದನ್ನು ತೆಗೆದುಕೊಂಡ್ರಿ ಮುಂದೆ ಇಟ್ಕೊಂಡ್ರು. ನೀರು ತೊಗೊಂಬತ್ತಂಗೆ ತೊಗೊಂಬಂದರು. ಮಂತ್ರ ಹೇಳಿ ಜಯಘೋಷ ಮಾಡಿ ಪ್ರಸಾದ ಮಾಡಿರಿ ಆನಂದವಾಗಿ. ಅದು ಅಲ್ಲಿ ಎಂತಾದ್ರೂ ಅದು 6 ತಿಂಗಳ ಹಿಂದಿನ ರೊಟ್ಟಿ, 6 ತಿಂಗಳ ಹಿಂದಿನ ಚಟ್ನಿ ಒಣಗಿದ್ದು, ಅದು ತೊಗೊಂಡು ಸ್ವೀಕಾರ ಮಾಡಿ ಮಗಳಿಗೆ ನೀರು ತಾಯಿಲಿ ನೀರು ಕೊಟ್ರಿ. ನೀರು ಕುಡ್ದು ಬಂತು ಡೇಗ್ ಬಿಟ್ರಿ. ಆನಂದ ಆಯಿತು, ಸಂತೋಷ ಮಗಳೇ ಒಳ್ಳೆಯದಾಗಲಿ ಆಶೀರ್ವಾದ ಮಾಡಿರು. ಆ ಥರ ಶ್ರೀಮಂತರು ಬಂದ್ರಿ, ಹೋದವರು ಅಪ್ಪವ್ರು ಬಂದ್ರೆ ಹಂಗೆ ಮನೆಗೆ ಹೋಗಿದ್ರು. ಅವರು ಏನು ಬರಾಯ್ತಾರಪ್ಪ ಅಪ್ಪರೇ ಬರ್ತಾರೆ. ಇವ್ರು ಇಂದು ಗೊರೆಗಳು ಬರ್ತಾಯಿದ್ರು, ಲಕ್ಷಣ ಇಲ್ಲ ಆಗ ಬರ್ತಾರೆ. ಅವ್ರು ಯಾರು ಹೇಳಕ್ಕೆ ಕೇಳ್ತಾರೆ? ಸನ್ಯಾಸಿಗಳು ಯಾರು ಅದಿನ ಇರೋದ್ರು ಅವ್ರು ತಮ್ಮನೇ ಹೋಗ್ತಾರ. ಮುಂದೆ ಯಾವ ಅವ್ರು ಬಂದು ಹೇಳಿದಪ್ಪರ ನನ್ನ ಮನೆಗೆ ಬೇರೆ ಅಪ್ಪರ ಪ್ರಸಾದ ಅವ್ರದ್ರು ಪ್ರಸಾದ ಆಗಿಬಿಡ್ತು. ನಾವು ಪ್ರಸಾದ ಮಾಡಿವಿ ನನ್ನ ಮಗಳ ಮನೆಯಲ್ಲಿ. ನಾವು ಬರೋದು ಪ್ರಸಾದ ಮಾಡ್ಕೊಂಡು ಹೊಟ್ಟೆ ಹಸಿವಿದ್ರೆ ಮಾಡ್ಬೇಕಾ? ಹಸಿವ್ರು ಏನಪ್ಪ ಈಗ ಎಲ್ಲಿ ಮಾಡೋದು ಪ್ರಸಾದ? ಹೋಗಲಿಲ್ಲ ರೀ. ಅದು ನಮ್ಮ ಪ್ರಸಾದ ಇದು ನಮ್ಮ ಮಠ ನಡಿತೀವಿ, ನೀನು ಹೋಗ್ಬಿಡಿ, ನಿನ್ನ ಮನೆಯಾಗ ಕೆಲಸ ಮಾಡ್ತಾವೆ, ನಮ್ಮ ಜೊತೆಗೆ ಬರ್ಲಿಕ್ಕೆ ಹೋಗ್ಬಿಡ್ತೇವೆ ಹೇಳಿ ಅವ್ರ ಅರ್ಥ ಕಳಿಸಿಬಿಟ್ಟು ಮಠಕ್ಕೆ ಬಂದು ಬರಲಿ. ಎಂಥ ಪ್ರಸಾದ ಮಾಡಿದ್ರಿ? 6 ತಿಂಗಳ ಹಿಂದಿನ ಕಟುಕು ರೊಟ್ಟಿಯನ್ನು ಸ್ವೀಕಾರ ಮಾಡಿದರು. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮದೇವ ನಾದ ಪ್ರಿಯನು ಶಿವನೆಂಬರು. ನಾದ ಪ್ರಿಯನೆಂಬರು ಶಿವನು, ನಾದ ಪ್ರಿಯನಲ್ಲ. ವೇದ ಶಿವನೆಂಬರು, ವೇದ ಪ್ರಿಯನೆಂಬರು ಶಿವನು, ವೇದ ಪ್ರಿಯನಲ್ಲ. ನಾದವ ಮಾಡಿದ ರಾವಣ ಅರವಶ್ಯ ಇತ್ತು ಅದು ಬರ್ತದೆ. ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. 5 ಶಿರ ಮಾಡ್ಕೊಂಡಿರ್ತದೆ ಬ್ರಹ್ಮದೇವತೆ. ಅದರೊಳಗೆ ಅಹಂಕಾರ ಬಂದಾಗ ಒಂದು ಪರಮಾತ್ಮ ಅಹಂಕಾರ ಇರಬಾರ್ದು ತಗೊಂಡು ಹೇಳಿ ಅದು ಪರಮಾತ್ಮ ಚೂಟಿ ಆಗಿಬಿಡ್ತಾರೆ ಬ್ರಹ್ಮದೇವರು.
ಹೀಗಾಗಿ ನಾದ ಪ್ರಿಯನು ಶಿವನಲ್ಲ, ವೇದ ಪ್ರಿಯನು ಶಿವನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ಯಾರ ಮೇಲೆ ಪ್ರೇಮಿತ ಗುರುಗಳು? ಭಕ್ತಿ. ಅಲ್ಲಿ ಶ್ರೀಮಂತರು ಬೇಕಾದ್ದೆಲ್ಲ ಮಾಡಿದ್ರೆ ಮನೆಯೊಳಗೆ ಅನುಕೂಲ ಬೇಕಾದ್ದೆಲ್ಲ ಇತ್ತು ರೀ, ಅಪರ ಪ್ರಸಾದ ಮಾಡಿದಾರ. ಭಕ್ತಿವತಿಯಾಗಿರ್ತಕ್ಕಂಥ ತಮ್ಮ ಶಿಷ್ಯಳ ಮನೆಗೆ ಹೋಗಿ ಪರಮೇಶ್ವರ 3 ದಿವಸ 2 ದಿವಸ 6 ದಿವಸ 15 ದಿವಸ ಕೊಡೋದಾರಂದ್ರೆ ಅಪ್ಪವ್ರು 6 ತಿಂಗಳು ಹಿಂದೆ ರೊಟ್ಟಿ ಸ್ವೀಕಾರ ಮಾಡಿರಿ. ಎಷ್ಟು ಕರುಣೆ ಗುರು ಅವ್ರಿಗೆ. ಗುರುಗಳು ಮತ್ತೆ ಬೇರೆ ಬೇಕದು. ನಿಮ್ಮ ಹೊರಗಿನ ವಸ್ತುಗಳು ಮುಖ್ಯಲ್ಲ, ನಿಮ್ಮ ಭಾವ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಭಕ್ತಿ ಭಾವನೆ ಇರುತ್ತೆ, ಅಲ್ಲಿ ಗುರುಗಳ ಕೃಪಾಷ್ಟ ಬರ್ತದ್ರಿ. ಒಟ್ಟಿಗೆ ಅಪ್ಪವ್ರ ಆಶೀರ್ವಾದ, ಆ ಆಶೀರ್ವಾದದಿಂದ ಆ ಅಮ್ಮ ಸಂತೋಷದಾದರು. ಮಠಕ್ಕೆ ಹೋಗ್ತಾರೆ. ಸ್ವಾಮಿಗಳ ಮತ್ತೇನು ಆರಾಮಿದ್ರಿ ನೀವು? ಹ್ಞೂ ರೀ ಅಪ್ಪವ್ರ ಬಂದ್ರಪ್ಪವ್ರ. ಆ ಜೋಳಿ ಎಲ್ಲಿ ಗೂಟಕ್ಕದ್ರಿ. ಅಪ್ಪವ್ರು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪವ್ರ ಮುಂದೆ ಕಣ್ಣು ಮತ್ತು ನಂದಿ ಮೂರ್ತಿ ಗೋಣಪದ ಆನಂದ ಕೂತ್ಬಿಟ್ರು. ಮನೆ ಕಡೆ ಲಕ್ಷ ಎಲ್ಲ ಏನಿಲ್ಲ. ಅಪ್ಪರು ಹೇಳಿದರು, ಅಪ್ಪವ್ರು ಎಲ್ಲಿ ಹೋಗಿದ್ರಿ? ನಿಮ್ಮ ಮನೆಗೆ ಹೋಗಿದ್ರು, ಪ್ರಸಾದ ಮಾಡಿ ಹೋಗಿದ್ದೆ. ಅಪ್ಪವ್ರು ಪ್ರಸಾದ ಜೋಳಿ ಇಲ್ಲಿ ಅದರ ಪುರಾಣ ಹೋಗಿ ಎಲ್ಲ ಮನೆಯೊಳಗೆ ಏನೂ ಇರಲಿಲ್ಲ. ಹೆಣ್ಮಕ್ಳು ತಾವು ಏನು ಕೊಟ್ಟರು? ಈ ಮೊದಲೇ ಮಾಡಿಟ್ಟಾರೆ. 6 ತಿಂಗಳು ಮುಂಚೆ ತಯಾರು ಮಾಡ್ತಾರೆ ನಮಗೆಲ್ಲ. ಮೊದಲು ತಯಾರು ಮಾಡಿ ಬಂದಿವಿ ನಾವು. 6 ತಿಂಗಳು ಇನ್ನಂದ್ರೆ ಗಾಬರಿ ಸ್ವಾಮಿಗಳ ಪುರ ಕ್ಷಮ ಮಾಡ್ರಪ್ಪರ, ಕ್ಷಮ ಮಾಡ್ರಪ್ಪರ ಕೂತು ಮತ್ತೆ ಮಾಡ್ತಾರೆ. ಇಬ್ಬರು ಹೋಗಿದ್ದು ಭಕ್ತಿ ಸಂಬಂಧಿದ್ರು. ಅಪ್ಪವ್ರು ಇಬ್ಬರಿಗೂ ಆಶೀರ್ವಾದ ಮಾಡಿದರು. ಸಮಯದ ಮನೆಗೆ ಹೋಗಿ ಮಗಳ ಕೈ ಕೊಡ್ರಿ, ಪ್ರಸಾದ ಮಾಡಿ. ಮಕ್ಕಳು ಊಟ ಮಾಡಿ 6-7 ಮಕ್ಕಳು ಪ್ರಸಾದ ಮಾಡಿ ಪಾಪ ಇಲ್ಲಿ ಕೂತ್ರೆ ಹೇಗದು, ಮನೆಗೆ ಹೋಗಿ ಅಂತ ಅವ್ರು ಮನೆಗೆ ಕಳಿಸಿದ್ರು. ಪ್ರಸಾದ ಆಯಿತು, ನಡೀತಾ. ಮತ್ತು ಬೇರೆ ಏನೂ ಇರಲಿ. ಗುರುವಿಗೆ ಬೇಕಾದಿದ್ದು ಯಾವಾಗಲೂ ಭಕ್ತಿ. ಅದು ನಂತರ ಗಂಗಾದೇವಿ ಏನು ಮಾಡಿದ್ರಿ? ಹೋಗಿಬಿಟ್ರಿ. ಅದು ಏನು ಕಾರಣ ಹೋದರು? ಏನಿರಲಿಲ್ಲ ಅಲ್ಲಿ, ಏನಿರಲಿಲ್ಲ ರೀ, ಭಕ್ತಿ ಯಾವಾಗಿರಲಿಲ್ಲ. ಗಂಗಾದೇವಿ ಯಾರು ಮತ್ತೆ ಕೇಳ್ತಾರೆ? ಅಪ್ಪವ್ರು ಯಾರು? ಅಪ್ಪವ್ರವ್ರು ಮತ್ತು ಅಪ್ಪವ್ರ ತಲೆಗೆ ಇರ್ತಕ್ಕಂಥ ಅಪ್ಪವ್ರ ಪರಮೇಶ್ವರ, ಗಂಗಾದೇವಿ ಅವ್ರ ತಲೆಯಾಗಿ ಇರ್ಬೇಕಲ್ಲ ರೀ. ಗುರು ಆಜ್ಞೆ ಪಾಲಿಸಿದ್ರು, ಹೋಗಿಬಿಟ್ರು. ಇವ್ರು ಸಂಚಾರ ಮಾಡ್ತಾ 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 4-6 ಊರು ದಾಟಿ ಹೋಗಿಬಿಟ್ರಿ. ಪಾದಯಾತ್ರೆ ಮಾಡ್ತಾರೆ. ತಾವು ಬೇಕಾದಾರಿ ಮೀದಾರಲ್ಲೇ ಹೋದು, ಮೀದಾರಿ ಯಾರು ಸಿಗಬಾರ್ದಿಲ್ಲ. ಹೋಗಿ ಒಂದು ಸ್ಥಾನದಲ್ಲಿ ಹನುಮಂತ ದೇವ್ರ ಗುಡಿ ಕೂತ್ಕೊಂಡ್ಬಿಟ್ರು ಶಾಂತಾಗಿ. ಆತ ಬಂದು ನೋಡ್ತಾನೆ, ಇಲ್ಲಿ ತೋಟದೊಳಗೆ ನೋಡ್ತಾನೆ, ನೀರು ಹೋಗಿಬಿಟ್ಟಾರೆ. ನೀರು ಆ ಗುರುಗಳು ಬಂದಿದ್ರು, ಅದಕ್ಕೆ ನೀರು ಹೋಗ್ಬಿಟ್ಟು ಇದು ಏನಾಯಿತು, ಅವ್ರನ್ನ ನಾವು ಒಂದದ್ದು ಬಿರುಸಾಯಿತು, ಏನಾಯಿತು ಗೊತ್ತಿಲ್ಲ ಅಂದ್ಕೊಂಡು ಎಲ್ಲಿದ್ದಾರೆ ಗುರುಗಳು ಅಂತೇಳಿ ಕಂಡಿರ ನಮ್ಮ ಮಲ್ಲಿಕಾರ್ಜುನ ದೇವರು ಅಂತ ಅಕ್ಕಮದಿ ತಾಯಿ ಕೋಗಿಲಲ್ಲಿ ನೋಡಿದಿರ ಚೆನ್ನ ಮಲ್ಲಿಕಾರ್ಜುನ ಅಂಥೇಳಿ, ನವಿಲಲ್ಲಿ ನೋಡಿದ್ರೆ ಅವ್ರು ಕೇಳ್ಕೊತಾಡ್ರಿ, ಗಿಳಿಗಳಲ್ಲಿ ನೋಡಿದ್ರ ಅಂಥೇಳಿ ನೋಡ್ಕೊಂಡು ಮಲ್ಲಿಕಾರ್ಜುನ ಹುಡುಕ್ಯಾಡ್ರಿ. ಇಲ್ಲಿ ಈಗ ಸದ್ಯ ಇವರು ನೀರು ಯಾರಲ್ಲ, ನೀರಿಗೋಸ್ಕರವಾಗಿ ನೀರು ಬರಲಿ ಉದ್ದೇಶ ಇಟ್ಕೊಂಡು ಗುರುಗಳನ್ನ ಹುಡುಕ್ಯಾಡತ್ತಾರೆ. ಎಲ್ಲಿದ್ದಾರೆ ಗುರುಗಳನ್ನ ಯಾರು ನೋಡಿದ್ರಿ ಕೇಳ್ದು ಹೋದಾಗ ಎಂಥಲ್ಲಿದ್ದಾರೆ ಗುರ್ತೈತಿ. ಹೋಗಿ ಅಪ್ಪರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ, ಅಪ್ಪರೇ ನೀರೆಲ್ಲ ಹೋಗಿಬಿಟ್ಟವ್ರ ಅಪ್ಪವ್ರ, ನೀರು ಕೊಟ್ಟರೆ ಹೋಗಿ ಭಾಳ ದುಃಖ ಮಾಡಕತ್ತಾರೆ. ದುಃಖ ಮಾಡಿದ್ರು. ಅಪ್ಪವ್ರು ಹೇಳಿದ್ರು, ಇವೆಲ್ಲ ಸರಿ ಅದ. ನಮ್ಮ ಮೌನೇಶ್ವರಿ ಇದ್ದಾರಲ್ಲ, ಆ ಮೌನೇಶ್ವರಿಗೆ ಹೋಗಿ ಏನು ಮಾಡಿರಿ, ಶರಣಾಗತರಾಗ್ರಿ. ಅವ್ರು ನೀರು ಕುಡಿಬಿಟ್ಟು ಬಂದಾರ. ಅದಕ್ಕಾಗಿ ಗಂಗಾದೇವಿ ಹೇಳಿ ನಮ್ಮ ಹತ್ರ ಏನಿಲ್ಲ, ಅವರೇ ಕೇಳಿ ಹೋಗಿ ಕ್ಷಮಾ ಕೇಳ್ಕೊಡ್ತಾಯಿದ್ರು. ಕ್ಷಮಾ ಕೇಳ್ಕೊಂಡು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮಾಡಿದ ನಂತರ ಅಪ್ಪರು ಹೇಳಿದರು, ಹೋಗಿ ಗಂಗಾದೇವಿ ಕೂಡ ಹೋಗಿ ಪ್ರಾರ್ಥನೆ ಮಾಡಿರಿ. ಏನಂದ್ರೆ, ನನ್ನ ಅಪರಾಧವನ್ನು ಕ್ಷಮಿಸ್ರಿ, ನಮ್ಮ ಗುರುಗಳು ನೀರು ಕುಡಿಯೋ ಹೀಗಂದು ನಾನು ಇದಾಗಿದೆ, ನಾನು ಗುಣಕ್ಕಾಗಿ ಬರ್ತಾಯಿದ್ದೇನೆ ಹೊರತಾಗಿ ಹಣಕ್ಕಾಗಿ ನಾನು ಬಂದಿಲ್ಲ ಅಂಥೇಳಿ ಹೋಗಿಬಿಟ್ಟಾರವರು. ನಾನು ಹಣವನ್ನು ಖರ್ಚು ಮಾಡಿದಾಗ ಬಂದಿರ್ತೇನೆ ಹೇಳಿದರೆ, ಅಮ್ಮ ನನ್ನ ಸರ್ವತಾ ಅಪರಾಧ ಆಯಿತು, ಮಹಾತ್ಮರು ಅಪರಾಧ ಮಾಡಿದ ನಾನು ಕ್ಷಮಾ ಮಾಡಿ ಅಂತ ಹೋಗಿ ನಮಸ್ಕಾರ ಮಾಡಿ ಬರ್ರಿ ಅಂತ ಪ್ರಾರ್ಥನೆ ಮಾಡಿ ಬರ್ತಾರೆ ಹೋಗಿ ಹೇಳಿ ಕಳಿಸಿದ್ರು. ಆ ನಂತರ ಇವರು ಮತ್ತು ಅಲ್ಲಿ ಹೋಗಿ ಅದೇ ಪ್ರಕಾರ ಹೋಗಿ ಹೇಳಿ, ಅಮ್ಮ ನಾವು ಕ್ಷಮಾ ಮಾಡು, ನಾವು ತಿಳಿಯದೆ ಅಪರಾಧ ಮಾಡಿದ್ದೇನೆ, ಕ್ಷಮಾ ಮಾಡು. ನೀವು ಹಣದ ಭಕ್ತಿ ಪ್ರೇಯರಿಗೆ ಗುಣದ ಪ್ರೇಯರಿಗೆ ಬಂದಿರೋ ಹೊರತಾಗಿ ಹಣದ ಪ್ರೇಯವಾಗಿ ಬಂದಿಲ್ಲ, ನಮ್ಗೆ ಕ್ಷಮಿಸ್ಬೇಕಂತ ಸಾಷ್ಟಾಂಗ ನಮಸ್ಕಾರ ಪ್ರಾರ್ಥನೆ ಮಾಡಿದರು. ಅಲ್ಲಿಂದ ಗುರುಗಳಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪವ್ರಿಗೆ ಹೇಳಿ ಕಳಿಸಿದ್ದಾರಮ್ಮ. ಈಗ ಅಪ್ಪವ್ರ ಈಗ ಹೋಗಿ ಹೇಳಿ ಬರ್ತಾರಂತ ಹೇಳಿದಾರಮ್ಮ, ಗಂಗಾ ಮಾತಾ ಬರೀ ಅಂತ್ಕೊಂಡು ಹೇಳಿ ಭಕ್ತಿ ಪ್ರಾರ್ಥನೆ ಮಾಡಿದ ನಂತರ
ಒಮ್ಮೆ ಮತ್ತೆ ಈಗ ಒಮ್ಮೆ ಹೋಗಿರ್ತಕ್ಕಂಥ ಗಂಗಾದೇವಿ ಮೇಲ್ಭಾಗ ಬಂದರೆ ನೋಡೋಷ್ಟ್ರಿ ಬಾವಿ ಮತ್ತು ತುಂಬಿಡ್ತು. ಅದಕ್ಕೆ ಗುರುಗಳಂದ್ರೆ ಭಾಳ ಕರುಣೆ ಅಂತಾರೆ. ಗುರುಗಳು ಭಾಳ ಕರುಣೆ ಅಂತಾರೆ. ಉರಿ ಉದಕ ಮಾರುತವು ಉರಗ ಹರಿನಾಗವು ಗುರುವಾಜ್ಞೆ ಗಂಜಿ ನಿಲ್ಲುವವು ಇದನ್ನು ನರರ ಅರಿಯದಲ್ಲಿ ಕೆಡಗಿಸ್ತರೋಜ್ಞ ಅಂತ. ಅಂದ್ರೆ ಉರಿ ಉದಕ, ಉರಿ ಅಂದ್ರೆ ಅಗ್ನಿ, ಗುರುಳ ಆಜ್ಞೆ ಆದ್ರೆ ಸಾಕು ಅಗ್ನಿ ನಂದಿ ಹೋಗಿಬಿಡ್ತದೆ, ಮುಂದೆ ಹೋಗೋದಿಲ್ಲ. ಈ ನೀರು ಉರಿ ಉದಕ ಅಂದ್ರೆ ನೀರು, ನೀರು ಕೂಡ ಅಪ್ಪ ಅವ್ರು ಹೋಗಂದ್ರೆ ಗಂಗಾದೇವಿ ಏನು ಮಾಡಿ ಹೋಗಿಬಿಟ್ರಲ್ಲ. ಮತ್ತು ಅವ್ರು ಹೀಗೆ ಹೇಳು ಬಾ ಅಂತಂದ್ರೆ ಮತ್ತೆ ಬಂದುಬಿಡ್ತಾರಲ್ಲ. ಅದಕ್ಕೆ ಗುರುಳ ಆಜ್ಞೆಯನ್ನು ನದಿ ಕೂಡ ಮೀರುವುದಿಲ್ಲ, ಜಲದೇವತೆ ಮೀರುವುದಿಲ್ಲ, ಅಗ್ನಿದೇವರು ಮೀರುವುದಿಲ್ಲ. ಉರಿ ಉದಕ ಮಾರುತವು, ಮಾರುತ ಅಂದರೆ ವಾಯುದೇವ್, ವಾಯುದೇವ್ ಕೂಡ ಗುರುಳ ಆಜ್ಞೆಯನ್ನು ಮೀರುವುದಿಲ್ಲ. ಹೀಗೆ ಮೊದಲು ಕಂಡಿಯಲ್ಲಿ ಯಜ್ಞ ಮಾಡ್ತಾರೆ ಒಬ್ಬರು ಭಕ್ತರು. ರೊಕ್ಕವೇನು ಪುತ್ರ ಕಾಮೇಷ್ಟಿ ಯಾಗ ಮಾಡ್ತಾಯಿದ್ದಾರೆ ಅಲ್ಲಿ ಅಪ್ಪ ಅವ್ರು ಮಾಡಿಸಿರೋದು ಸಲ. ಪುತ್ರ ಕಾಮೇಷ್ಟಿ ಅಂದ್ರೆ ಪುತ್ರ ಇಲ್ಲದವ್ರಿಗೆ ಪುತ್ರ ಆಗ್ತದೆ ಆ ಯಜ್ಞ ಮಾಡಿದರು. ಆಗ ಈ ಕಡೆಗಿನವರು ಏನು ಮಾಡ್ತಾರೆ, ಈ ಯಜ್ಞ ಮಾಡಿದ್ರೆ ಏನು ಮಾಡ್ತಾರೆ, ಮೇಣಬತ್ತಿ ತೆಗೆದುಕೊಂಡು ಅಲ್ಲಿ ಕರ್ಪೂರನ ಅದಕ್ಕೆ ಹಾಕಿ ಮಂತ್ರ ಹೇಳಿ ಮಾಡ್ತಾರೆ. ಅದು ಇನ್ನೂ ಕೂಡ ಕೆಲವರು ಮಾಡ್ತಕ್ಕಂಥ ಏನಂತಂದ್ರೆ ಅರಣಿ ಪಾತ್ರೆಯಲ್ಲಿ ಏನು ಮಾಡ್ತಾರೆ, ಅರಣಿ ಪಾತ್ರೆ ಒಂದು ಕೆಳಗೊಂದು ಕಟ್ಟಿ ತೊಗೊಂಡು ಅದರೊಳಗೆ ಭಾಗದ ಮೇಲ್ಭಾಗ ಮತ್ತೊಂದು ಕಟ್ಟಿ ನೀರು ಹೀಗೆ ಅದೇ ಮಾಡ್ತಾರೆ, ಕಡಿತಾರೆ. ಅತ್ಯಂತ ಜೋರಾಗಿ ಕಡಿದಾಗ ಅದು ನಿಮ್ಗೆ ಗುರುತಾಗ್ತಕ್ಕಂಥದ್ದು ಏನಂದ್ರೆ ಇದು ಮಾಡ್ತಾರೆ, ಜಗಿತಾರಲ್ಲ ಬಡಿಗೋಡ್ರಿ ಜಗ ಏನಂದ್ರೆ ಹೋಗಿ ಬರ್ತಲ್ಲ ರೀ, ಹೋಗಿ ಒಂದು ಮನೆ ಕೊನೆಗೆ ಅಗ್ನಿ ಉತ್ಪತ್ತಿ ಆಗ್ತದೆ. ಹಾಗೆ ಜೋರಾಗಿ ಮಾಡಿ ಕಡಿದಾಗ ಅದನ್ನ ಅಗ್ನಿ ಉತ್ಪತ್ತಿ ಆಗ್ತದೆ. ಆ ಅಗ್ನಿಯನ್ನು ಯಜ್ಞಕ್ಕೆ ಉಪಯೋಗಿಸ್ಬೇಕು. ಇಂಥ ಹೊರಗಿನ ಅಗ್ನಿನ ಉಪಯೋಗಿಸುವ ನಿಯಮ ಅದು. ಆದರೆ ಅಪ್ಪ ಅವರು ಆ ಪ್ರಕಾರ ಮಾಡ್ತಕ್ಕಂಥಲ್ಲ, ಯಜ್ಞ ಮಾಡುವ ಅಪ್ಪ ಅವ್ರು ಹೇಳಿದರು ಅಗ್ನಿನಾರಾಯಣ ಪ್ರಜ್ವಲಿಸು ಅಂತ ಹೇಳಿದ್ರು. ಏನಿದ್ರಿ, ಅಗ್ನಿನಾರಾಯಣ ಪ್ರಜ್ವಲಿಸು ಅಂತ ಹೇಳಿದ್ರೆ ಅಗ್ನಿ ಒಮ್ಮಿಂದೊಮ್ಮೆ ಕಾಲಕ್ಕೆ ಅಗ್ನಿ ಪ್ರಜ್ವಲಿಸ್ಬಿಟ್ಟು ಯಜ್ಞದ ಕಾಲದಲ್ಲಿ ಮೊದಲು ಕಂಡುಗಳು ನಾವು ಪ್ರತ್ಯಕ್ಷ ನೋಡಿರ್ತಕ್ಕಂಥದ್ದು. ಈಗ ಅಪ್ಪವ್ರ ತೊಟ್ಲ ಕಟ್ತೀವಿ ನಾವು ಈಸೋದೆ ಆ ಸ್ಥಾನದೊಳಗೆ ಆಗಿತ್ತು ಯಜ್ಞದು, ಅಲ್ಲೇ ಆಗಿರ್ತಕ್ಕಂಥದ್ದು ಪ್ರಜ್ವಲ. ಇನ್ನು ಅಂಥ ಸಮಯದಲ್ಲಿ ವೇಗವಾಗಿ ಗಾಳಿ ಬೀಸ್ತಕ್ಕಂಥ ಸಮಯದಲ್ಲಿ ಅಗ್ನಿ ಪುಟ ಆಗತಕ್ಕಂಥ ಬೇರೆ ಬರ್ತಿರ್ತಾರೆ. ಅಂಥ ಸಮಯದಲ್ಲಿ ವಾಯುದೇವ ನಿಲ್ಲು ಅಂತಂದ್ರೆ ಅತ್ಯಂತ ವೇಗವಾಗಿ ಬೀಸ್ತಕ್ಕಂಥ ವಾಯುದೇವ ತಕ್ಷಣದ ಏಕಕಾಲದ ಶಾಂತ, ಒಮ್ಮಿಂದೊಮ್ಮೆ ಶಾಂತ ಆಗ್ತಾಯಿತ್ತು. ಪರ್ವತ ನಮ್ಮ ಚನ್ನಮಲ್ಲೇಶ್ವರ ಅಜ್ಜವ್ರ ಮೇಲೆ ಪರ್ವತ ಬೀಳ್ತಕ್ಕಂಥ ಸಮಯ ಅವ್ರು ಬೀಳ್ತಾರೆ, ಚಿಕ್ಕವ್ರು 14 ವರ್ಷದವರು. ಅವ್ರ ಮೇಲೆ ಪರ್ವತ ಬೀಳುವಾಗ ಮೈಪತಿ ಅಂತಕ್ಕಂಥ ನೋಡಿ ಅಪ್ಪವ್ರು ಕರೆದ್ರೆ ಬರ್ತಾಯಿಲ್ಲ ಅಂತ ಹೇಳಿದ್ರು. ಸ್ವತಃ ಅಪ್ಪ ಅವ್ರು ಪ್ರಸಾದ ಮಾಡೋದು ಬಿಟ್ಟು ಹಾಗೆ ಮುಸ್ರಿಗೆಯಿಂದ ಹೊರಗೆ ಒಂದು ಪ್ರಸಾದ ಮಾಡ್ತಕ್ಕಂಥ ಅದೇ ಕೈಯಿಂದ ಕೈ ತೊಳ್ಕೊಳ್ಳೋದು ಹಾಗೆ ಬಂದು ಕೂಗಿ ಹೇಳಿದರು. ಏನಂತಂದ್ರೆ ಅವರು ಪ್ರಾರ್ಥನೆ ಮಾಡಿದ್ರು, ಅಪ್ಪ ಅವರೇ ನನ್ನ ಕಾಲು ನೋವುದು, ಅಂಗವಿಕಲಿದ್ದೇನೆ, ಯಾವ ಸಮಯದಲ್ಲಿ ಗುರುತಿಲ್ಲ, ನನಗೆ ಅಧ್ಯಾತ್ಮನ ಶ್ರವಣ ಮಾಡಿ ಉದ್ಧಾರ ನನ್ನ ಅಪೇಕ್ಷೆ. ಅಪ್ಪವರ ತಮ್ಮ ಕರುಣೆ ಇರಲಿ, ತಮ್ಮ ಆಶೀರ್ವಾದ ಇರಲಿ ಅಂದ್ಕೊಂಡು ಇಷ್ಟು ಪ್ರಾರ್ಥನೆ ಯಾವ ಸಮಯದಲ್ಲಿ ಅದು ಗುರುತಿಲ್ಲ ಇಷ್ಟಂತ ಅಪ್ಪ ಪ್ರಸಾದ ಮಾಡಲಿ ಅವರಿಗೆ ಈ ಧ್ವನಿ ಕೇಳಿಸ್ಬಿಡ್ತಾ ಅಲ್ಲಿ ಗುರು ಶಿಷ್ಯ ಸಂಬಂಧ. ತಕ್ಷಣ ಏನು ಬಂದಿರ್ಬೋದು ಜನ್ಮ ಮುಂದೆ ಏನು ಕಷ್ಟ ಇರ್ಬೋದು ನಾವು ಒಮ್ಮೆ ವಿಚಾರ ಮಾಡಿದರು. ಇನ್ನೊಂದು ಕ್ಷಣದಲ್ಲಿ ಪರ್ವತ ಕುಸಿಕೊಂಡು ಅವ್ರೇನು ಸ್ವಚ್ಛ ಮಾಡ್ತಾರೆ ಗುರು ಬಟ್ಟೆನ. ಆ ಸ್ಥಾನದಲ್ಲಿ ಪರ್ವತ 1,000-2,000 ಒಂದು ಮೇಲ್ಭಾಗದ ಪರ್ವತ ಕತ್ತರಿಸ್ಕೊಂಡು ಅಷ್ಟು ಟ್ರಕ್ ಆಗೋಷ್ಟು ಬಿದ್ದು ಅವರು ನಾಶ ಆಗ್ತಕ್ಕಂಥ ಸಮಯ ಇತ್ತು. ಒಂದು ಕ್ಷಣದೊಳಗೆ ತಮ್ಮ ದಿವ್ಯ ದೃಷ್ಟಿ ನೋಡಿದ್ರು. ಹೀಗಾಯ್ತು ಒಮ್ಮಿಂದ ಮೈಪತಿ ಕರಿ ಚರ್ಮಲನ ಕರಿ ಈಗಿಂದ ಕರಿ ಅಂತ ಹೇಳಿದರು. ಅವ್ರು ಕರೆದ್ರು, ಚರ್ಮಲೇಶ ಬರೀ ಬಿಟ್ಟು ಬರೀ ಇಲ್ಲರಿ ಇನ್ನೊಂದು ವಸ್ತ್ರದ ಅಷ್ಟ ಅಪ್ಪವ್ರ ವಸ್ತ್ರ ಹೇಳಿದ್ರು. ಅಪ್ಪವರು ಅವ್ರು ಬಿಟ್ಟು ಬರಲಿಲ್ಲ, ಬರೋಲ್ರಿ ಅಪ್ಪ ಅಂತ ಹೇಳಿದ್ರು. ಅಪ್ಪವರು ಪ್ರಸಾದ ಮಾಡಿ ಹೊರಗೆ ಬಂದು ಚನ್ನಮಲ್ಲೇಶ ಬಂದುಬಿಡಿ, ಈ ಸದ್ಯ ಬರಬೇಕು, ಒಂದು ಕ್ಷಣ ಕೂಡ ತನ್ನ ಮಾಡಬಾರ್ದು ಹೇಳಿದ್ರಿ. ಹಾಗೆ ಬಂದರು ಪರ್ವತವನ್ನು ಏರಿಕೊಂಡು ಬರಬೇಕಾಗಿತ್ತು. ಅವ್ರ ಆಚೆಗಡೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿದ್ರು. ಅಲ್ಲಿ ತಕ್ಕಂಥ ಪರ್ವತ ಇರ್ತದೆ, ಬಿದ್ದ ನಂತರ ಬೇರೆ ಇತ್ತು, ಮೊದಲು ಬೇರೆ ಇತ್ತು. ಪರ್ವತವನ್ನು ಏರಿಕೊಂಡು ಹೀಗೆ ಬಂದು ಬರಬೇಕು. ಪರ್ವತ ಇಲ್ಲದ್ರೆ ಹೀಗದ ಈ ನಡುವಿಗೆ ಸೀಳ್ತಕ್ಕಂಥ ಹೀಗ್ರಿ. ಪರ್ವತವನ್ನು ಏರಿ ಮೇಲ್ಭಾಗ ಬಂದು ಸೀಳ್ತಕ್ಕಂಥ ಸ್ಥಾನ ಇಲ್ಲಿ ಪಾದ ತೆಗೆದು ಈಚೆಗಳ ಪಾದ ಇಡುವಷ್ಟು ಏನೋ ಒಂದು ಕಾಲ ಅಂತರದ್ರಿ. ಪರ್ವತ ಸೀಳಿಕೊಂಡು ಕೆಳಗೆ ಕತ್ತರಿಸಿ ಹೋಗ್ಬಿಟ್ಟು ಕೆಳಗೆ ಎಲ್ಲಿ ಕೂತಿರಲ್ಲ
ಚನ್ನಬಸವ ಕೂಡ್ತಿರಲ್ಲ ಅದ ಜಾಗದೊಳಗೆ ಸಾವಿರಾರು ಟ್ರಕ್ ಆಗೋಷ್ಟರು ಕೆಳಗೆ ಮಣ್ಣು ಕತ್ತರಿಸಿ ಹೋಗಿ ಬಿದ್ದುಬಿಡ್ತು. ಗುರುಗಳ ಆಶೀರ್ವಾದ ಅವ್ರು ಎಲ್ಲಿ ಪರ್ಯಂತರ ನೀನು ಬೀಳಿದ್ರು ತಾಜ್ಞೆ ಮಾಡಿದ್ರೆ ಪರ್ವತ ನನ್ನ ಶಿಷ್ಯ ಇದ್ದಾನೆ, ಪರ್ವತ ತಡೆ ನಿಲ್ಲು, ನನ್ನ ಶಿಷ್ಯ ಮೇಲ್ಭಾಗ ಬರೋ ಪರ್ವತ ನಿಲ್ಲು, ಕೆಳಗೆ ಬೀಳದಿರು ಅಂತ ಆಜ್ಞೆ ಮಾಡಿದರು. ಅದೇ ಪ್ರಕಾರ ಪರ್ವತ ನಿಂತ್ಕೊಂಡ್ರು. ಯಾವಾಗ ದಾಟಿ ಬಂದರು ಅಪ್ಪರ ಶಿಷ್ಯರು, ಆ ನಂತರ ಪರ್ವತ ಇತ್ತು. ಪರ್ವತ ಕೂಡ ಗುರು ಮಾತು ಕೇಳ್ತಾರೆ. ಅಗ್ನಿ ಮಾತು ಕೇಳ್ತದ, ಜಲದೇವತೆ ಮಾತು ಕೇಳ್ತಾರೆ, ಆಮೇಲೆ ಪರ್ವತ ಮಾತು ಕೇಳ್ತದೆ, ವಾಯುದೇವರು ಮಾತು ಕೇಳ್ತಾರೆ. ಗುರುರಾಜ್ಞೆ ಎಲ್ಲರೂ ಕೂಡ ಗುರುರಾಜ್ಞೆ ಪಾಲಿಸ್ತಾರೆ. ಅದಕ್ಕೆ ಗುರುಗಳಂದ್ರೆ ಸರ್ವಶ್ರೇಷ್ಠ. ಊರಿಗೆ ಉದಕ ಮಾರುತವು ಊರಗ ಹರಿ ನಾಗವು ಗುರುವಾಜ್ಞೆ ಗಂಜಿ ನಿಲ್ಲುವವು ಇದನ್ನು ನರರು ಅರಿಯದಲ್ಲಿ ಕೆಡಗಿಸ್ತಾರೆ ಅಂತ ಹೇಳ್ತಾರೆ. ಇದು ಯಾವಾಗ ನರರು ತಿಳಿದಿಲ್ಲ ಈ ವಿಷಯವನ್ನು ಆಗ ನರರಿಗೆ ಕೆಡಗಪ್ಪ ಗುರುಗಳ ಅಗಾಧ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಆದಮೇಲೆ ಅಂತ ಮಹತ್ವವಾಗಿರುವಂಥ ಗುರುಗಳ ಲೀಲೆ ನಾವು ಶುರು ಮಾಡ್ತಾ ಬಂದೀವಿ. ಆನಂತರ ಗುರುಗಳು ಅಪ್ಪಣೆ ಕೊಟ್ಟರು. ಆತ ಹೋಗಿ ಆ ಗುರು ಹೇಳಿದ ಹಾಗೆ ಮಾಡಿದರು. ನೀರು ಬಂತು, ನೀರು ತುಂಬಿಬಿಡ್ತು. ಮೊದಲು ಹೇಗಿತ್ತು ಅದೇ ಪ್ರಕಾರವಾಗಿ ಬಿಡ್ತು ಗುರುಗಳ ಅನುಸಾರವಾಗಿ. ಆತ ಪುನಃ ಅಲ್ಲಿಂದ ಸಂತೋಷ ಆಯ್ತಲ್ಲ, ಬಂದ ಆ ಗುರುಗಳಿಗೆ ಹೊಸ ಬಟ್ಟೆಗಳು ತೆಗೆದುಕೊಂಡು ಬೇರೆ ಬೇರೆ ಪ್ರಸಾದ ಶುದ್ಧ ಮಾಡಿಕೊಂಡು ಮಂದಿ ಎಲ್ಲರೂ ಕೂಡ್ಕೊಂಡು ಅವ್ರ ಅಪ್ಪರದ 400 ದಾಟಿ ಹೋಗಿರೋ ಅಲ್ಲಿ ಪರಿತರ ಎಲ್ಲರೂ ಬಂದು ಅಲ್ಲಿ ಹನುಮಂತಿಯವ್ರ ಗುಡಿ ಒಳಗೆ ಅಪ್ಪರ ಪಾದ ಪೂಜೆ ಮಾಡಿ, ಮೌನೇಶ್ವರರ ಪಾದ ಪೂಜೆ ಮಾಡಿ, ಅವ್ರ ಪ್ರಸಾದ ಮಾಡಿಸಿ, ಅವರು ಹೊಸ ಬಟ್ಟೆಗಳು ತೊಡಿಸಿ ಮಾಡಿ, ಮಾಲೆಗಳು ಹಾಕಿ ಸನ್ಮಾನ ಮಾಡಿ ಸಂತೋಷದಿಂದ ಅವ್ರಿಗೆ ಸಾಷ್ಟಾಂಗ ಅವ್ರ ಕೃಪಾಶ್ವರ ಪಡೆದುಕೊಂಡು ಅಪ್ಪರ ತಮ್ಮ ಅನುಗ್ರಹದಿಂದ ನಾನು ಧನ್ಯನಾದಿ. ಗಂಗಾದೇವಿ ಬಂದ್ರಪ್ಪರ ಗಂಗಾದೇವಿ ನಾನು ಎಂದೂ ಕೂಡ ಏನು ತಪ್ಪು ಮಾಡೋದಿಲ್ಲ ಅಂಥೇಳಿ ಅಪ್ಪವ್ರಿಗೆ ವಚನ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪವ್ರು ತಥಾಸ್ತು ಅಂತ ಆಶೀರ್ವಾದ ಮಾಡಿದರು. ಆಮೇಲೆ ಅಂತ ಗೃಹಸ್ಥಾಶ್ರಮ ಆತ ಅಪ್ಪವ್ರು ಹೋಗಿ ಬರ್ತಿದ್ರು. ಅವ್ರು ಆ ಕಡೆ ಹೋದರು. ಗುರುಗಳು ಮತ್ತು ಯಾವ ಕಡೆಗೆ ಹೋದ್ರು ಮತ್ತು ನಾಳೆ ನೋಡ್ಬೇಕಲ್ರಿ. ಇನ್ನು ಗುರು ಮಠದೊಳಗಿದ್ರೆ ಮತ್ತು ಬೇರೆ ಸಂಚಾರಕ್ಕಿದಲ್ಲ, ಸಂಚಾರ ಮಾಡ್ತಾಯಿದ್ರು. ಆದಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಸದ್ದುಗಳು ಎಲ್ಲ ಕಡೆ ಸಂಚಾರ ಮಾಡ್ತಾ ಸಾಯಿರು. ಏಕೆ ಸಂಚಾರ ಮಾಡ್ತಾರೆ ಒಂದು ಸಲ ಮಹಾತ್ಮರು ಇಂಥ ಒಂದು ಕಾರ್ಯ ಇರ್ತೈತೆ ಅವ್ರಿಗೆ, ಕಾರ್ಯ ಇರ್ತದೆ ಜಗತ್ತಿನಲ್ಲಿ. ಭಕ್ತರು ಉದ್ಧಾರ ಆಗಬೇಕಾಗಿರ್ತದೆ, ದುಷ್ಟರಿಗೆ ಶಿಕ್ಷೆ ಆಗಬೇಕಾಗಿರ್ತದೆ, ಶ್ರೇಷ್ಠರು ಉದ್ಧಾರ ಆಗಬೇಕಾಗಿರ್ತದೆ. ಮಿರಜದೊಳಗೆ ಆಶೀರ್ವಾದ ಮಾಡಿದರು. ಮುಂದೆ ಅರ್ಜುನವಾಡಿ ಕಡೆ ಹೋದಾಗ ಹೀಗಾಯಿತು. ಅದಕ್ಕೆ ತಮ್ಮ ಬಂದ ಕಾರ್ಯ ಮುಗೀತಂದ್ರೆ ಮತ್ತೆ ಸಂಚಾರ ಬಿಡ್ತಾರೆ, ಮತ್ತು ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಇನ್ನು ಬಂದ ಕಾರ್ಯ ಮುಗೀತೋ ಮುಗಿಲಿಲ್ಲೋ ಗೊತ್ತಿಲ್ಲ. ಇನ್ನು ನಾಳೆ ಗೊತ್ತಾಗುತ್ತೆ ಏನಾಯ್ತು, ನಾಳೆ ನೋಡೋಣ ನಾವು ಕೂತ್ಕೊಂಡು. ಆದಮೇಲೆ ಪರಮ ಪೂಜ್ಯರಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮತಿ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಕರುಣಿಂದ ಸರ್ವರಿಗೂ ಸದ್ರುಳು ವ್ಯಾಪಾರದಲ್ಲಿಯೂ ಸುಭೋಗವಾಗಿ ನಿಂತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಅನುಗ್ರಹ ಮಾಡಲಿಕ್ಕೆ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿ ವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ जय मंगलम जय नमः पार्वती पतये शिव हर हर महादेव. राजाधिराज सद्गुरुनाथ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त परम पूज्यरिರ್ತಕ್ಕಂಥ ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ.
ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿ ವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ ಭಜಿಪೇನ ಭಜಿಪೇನ. जय मंगलम जय नमः पार्वती पतये शिव हर हर महादेव. राजाधिराज सद्गुरुनाथ शुद्धलिंगेश्वर महाराज की जय. साहु संत महाराज की जय. श्री गुरुदेव दत्त